इति लयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಯಾವುದಾಯ್ತೀಗ? ಹಾಂ, ಕಿರ್ವೀರನ ವಧೆ ಆಯಿತು. ನಿಹತ್ಯ ರಕ್ಷೋ ವನಮಧ್ಯ ಸಂಸ್ಥಾಃ ತದಾ ಯತೀನಾಂ ಅಯುತೈಃ ಸಮೇತಾಃ ಅಶೀತಿಸಹಸ್ರ ಮುನಿಪ್ರವೀರೈಃ ದಶಾಂಶಯುಕ್ತೈಃ ಸಹಿತಾ ವ್ಯಚಿಂತಯ. ನಿಹತ್ಯ ರಕ್ಷಃ ವನಮಧ್ಯ ಸಂಸ್ಥಾಃ ತದಾ ಯತೀನಾಂ ಅಯುತೈಃ ಸಮೇತಾಃ ಅಶೀತಿಸಹಸ್ರ ಮುನಿಪ್ರವೀರೈಃ ದಶಾಂಶಯುಕ್ತೈಃ ಸಹಿತಾಃ ವ್ಯಚಿಂತಯನ್. ರಕ್ಷಃ ನಿಹತ್ಯ, ರಾಕ್ಷಸರಾದ ಕಿರ್ಮೀರನನ್ನು ಸಂಹಾರ ಮಾಡಿ, ವನಮಧ್ಯ ಸಂಸ್ಥಾಃ, ಕಾಡಿನ ಮಧ್ಯದಲ್ಲೇ ನೆಲೆಸಿದವರಾಗಿ, ತದಾ ಆಗ, ಯತೀನಾಂ ಅಯುತೈಃ ಸಮೇತಾಃ, ಯತೀನಾಂ ಅಯುತೈಃ ಸಮೇತಾಃ, ಅಯುತ ಅಂದರೆ 10,000 ಯತಿಗಳ ಸಮೇತದಿಂದ ಕೂಡಿಕೊಂಡು, ಅಶೀತಿ ಸಹಸ್ರ ಮುನಿ ಪ್ರವೀರೈಃ, ಜೊತೆಗೆ 80,000 ಮುನಿಶ್ರೇಷ್ಠರುಗಳು. ಅವರು 10,000 ಯತಿಗಳು, 80,000 ಮುನಿಗಳು, ಅದು ಭಾರಿ ದೊಡ್ಡ ದೊಡ್ಡ ಮುನಿಗಳು. ದಶಾಂಶಯುಕ್ತೈ ಪ್ಲಸ್ ದಶಾಂಶಯುಕ್ತೈ, ಅದರ 1/10 ಎಷ್ಟಾಯಿತು? 80 1/10 ಎಷ್ಟು? 9,000. ಒಟ್ಟೆಷ್ಟು? 89,000 ಆಯಿತು. ಇಷ್ಟು ಜನಗಳ ಸಮೇತ ವಾಸ ಮಾಡ್ತಾರೆ. ಅಂದ್ರೆ ಒಬ್ಬರು ಎಷ್ಟು ಜನ ಹೋಗಿದ್ದಾರೆ? ಅರಣ್ಯಕ್ಕೆ ಹೋಗಿದ್ದು ಇವ್ರು ಎಲ್ಲ ಬಂದು ಸೇರ್ಕೊಂಡ್ಬಿಟ್ರಲ್ಲ, ಇವರೆಲ್ಲ ಕೂಡ ಯತಿಗಳು ಮುನಿಗಳೆಲ್ಲ ಬಂದು ಸೇರ್ಕೊಂಡು ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಅಲ್ಲೆಲ್ಲ ಮಾತುಕತೆ ನಡೆಯುತ್ತಾಗ, ಯಾಕೆ ಬರ್ತೀರಿ ಈಗ? ಅದೆಲ್ಲ ಎಲ್ಲಿದ್ದವರು ಇವರೆಲ್ಲ? ನಿತ್ಯ ಹಸ್ತಿನಾಪುರದಲ್ಲಿ ಭಿಕ್ಷೆ ಬರ್ತಿದ್ದವರು, ವಾಸ ಮಾಡ್ಕೊಂಡಿದ್ದು. ಇದು ಯತಿಗಳಿಗೆಲ್ಲ ಯಾರು ಆಶ್ರಯ ಕೊಡಬೇಕು? ಗೃಹಸ್ಥರು, ಅದು ರಾಜರು ಬೇರೆ. ಅಷ್ಟು ಜನ 10,000 ಯತಿಗಳು, ಅದರಲ್ಲಿ ಒಬ್ಬರೇ ಅಚ್ಯುತಪೇಷ್ಠರಾಗಿ ಹುಟ್ಟಿದವರು. ಇಷ್ಟು ಜನಗಳಲ್ಲಿ ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿವ ದ್ವಾರಾನ್ನ ಭುಕ್ತಿಯ ಕೆಲ ಪಾಂಡವಾಲಯ, ಅವರು ಒಬ್ಬರು, ಇವರು ಇಷ್ಟು ಜನಗಳಲ್ಲಿ ಒಬ್ಬರು. ಇದರಲ್ಲಿ ಮುನಿಗಳು ಬೇರೆ 89,000. ಅಥವಾ ಮುನಿಗಳಂದ್ರೆ ಗೃಹಸ್ಥರಾಗಿರ್ತಾರೆ, ಋಷಿಗಳು ಮುನಿಗಳು. ಅವರು ಇವ್ರು ಯತಿಗಳು ಅಂದರೆ ಸನ್ಯಾಸ ತಗೊಂಡವ್ರು. ಸನ್ಯಾಸ ತಗೊಳ್ಳದೇ ಇರೋರು ಮುನಿಗಳು. ಹೌದೌದು, ಪರಿವಾರ ಸಮೇತ ಅವರು, ಅವ್ರ ಶಿಷ್ಯರು ಅದೆಲ್ಲ ಬೇರೆ ಇದ್ದ. ಬೇಕಾದಷ್ಟು ಜನ, ಲಕ್ಷಾಂತರ ಜನ, ಪ್ರತಿನಿತ್ಯ ಅಷ್ಟು ಜನ ಕೂಟ ಆಗ್ತಿತ್ತು ಅಲ್ಲಿ. ಅವರೆಲ್ಲ ಇಲ್ಲಿ ಬರಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಆ ಧರ್ಮ ಹೇಳ್ತಾರೆ, ಇವೆಲ್ಲ ಬರಬಾರ್ದು, ನೀವು ನಮ್ಮ ಭಾಳ ಕಷ್ಟದಲ್ಲಿರ್ತೇವೆ, ನಿಮಗೆಲ್ಲ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಭಾಳ ಕಷ್ಟ ಆಗುತ್ತೆ, ನಿಮಗೆ ಭಾರಿ ಕಷ್ಟ ಆಗುತ್ತೆ. ನಿಮಗೆ ಭಾರಿ ಕಷ್ಟ ಆಗುತ್ತೆ ಹೇಳಿದರೆ, ಧರ್ಮರಾಜ ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೀವಿ, ಇರ್ಲಿಕ್ಕೆ ಅವಕಾಶ ಕೊಡು ಅಂತ ಹೇಳ್ತಾರೆ. ನೀವೇನು ನಾವು ಮಾಡಬೇಕಾಗಿಲ್ಲ, ನಮಗೋಸ್ಕರ ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೊಂಡ್ಬಿಡ್ತೇವೆ, ಇರ್ಲಿಕ್ಕೆ ಅವಕಾಶ ಕೊಟ್ಟರೆ ಸಾಕಷ್ಟೇ. ಧರ್ಮರಾಜ ನೀವೇನು ಹಾಗೆ ಹೇಳ್ತೀರಿ, ನಮ್ಮ ಜವಾಬ್ದಾರಿ ಆಗಲ್ಲ ಅಂಥೇಳಿ ಮುಂದೆ ಹೇಳ್ತಾರೆ. ವಿಚಿಂತ್ಯ ತೇಷಾಂ, ಅವ್ರ ಮುನಿ ಸಹಿತ ವ್ಯಚಿಂತೈ, ಏನು ಮಾಡಬೇಕು ಇಷ್ಟು ಜನಕ್ಕೆ? ಈಗ ವಾಪಸ್ಸಂತೂ ಹೋಗೋದಿಲ್ಲ ಅವರು. ನಾವು ಬಂದಿರೋದು ಇಲ್ಲಿಗೆ ಊಟಕ್ಕೆ ಬಂದಿಲ್ಲ. ಸದ್ವಿಹಿ ಸಂಗತಿರಿಹ ಸುಹೈಕ ಹೇತು, ಸಜ್ಜನ ಸಹವಾಸ ಮಾಡಿಕೊಂಡಿದ್ರೆ ಮೋಕ್ಷಕ್ಕೆ ದಾರಿ ಆಗತ್ತೆ, ಇಲ್ಲದೆ ಹೋದರೆ ಆಗೋದಿಲ್ಲ, ಅದಕ್ಕೆ ಬಂದಿದ್ದೇವೆ ಅಷ್ಟೇ ಅಂತ ಹೇಳಿದಾಗ, ನೀವು ಬಂದಿರೋದು ಸರಿ, ಆದರೆ ನಾವು ಹಾಗೆ ನೀವೇ ಮಾಡಿಕೊಡಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ, ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ವಿದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾದಿದಂ ಕಾಮವರಾನ್ನದಂಚ. ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದರು. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಂ ಅಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿತರಂ ತತಾಪ ತತ್ ಆಪ ರತ್ನಾದಿತಂ ಕಾಮವರಾನ್ನದಂ ಚ. ವಿಚಿಂತ್ಯ, ತುಂಬ ವಿಶೇಷವಾಗಿ ಯೋಚನೆ, ಅಥವಾ ವಿಷ್ಣು, ವಿ ಅಂದರೆ ವಿಷ್ಣು, ದೇವರನ್ನು ಚಿಂತನೆ ಮಾಡಿ, ತೇಷಾಂಭರಣಾಯ, ಅವರ ರಕ್ಷಣೆಗೋಸ್ಕರವಾಗಿ,
ಧರ್ಮಜ ಧರ್ಮರಾಜ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ಸೂರ್ಯಸ್ಥಿತಂ ಪ್ರಭುಂ ಅಚ್ಯುತಂ ಸಂಪೂಜ್ಯ. ಮೇಲ್ನೋಟಕ್ಕೆ ಸುಮ್ಮನೆ ನಾವು ಮಹಾಭಾರತ ಓದಿಬಿಟ್ರೆ ಏನು ಅನಿಸುತ್ತೆ, ಅಲ್ಲಿ ಸೂರ್ಯ ಒಂದು ಅಷ್ಟಾವತಾರ ಶತನಾಮ ಸ್ತೋತ್ರ ಅಂತ ಬರುತ್ತೆ, ಧರ್ಮರಾಜ ಮಾಡಿದ ಅಂಥೇಳಿ. ಧೌಮ್ಯರು ಉಪದೇಶವನ್ನು ಮಾಡ್ತಾರೆ. ಧೌಮ್ಯರು ಭಾರಿ ಕಡಿಮೆ, ಇದು ಭಾರಿ ಮೇಲೆ ದೇವತೆ ಈತ. ಆದರೆ ಲೋಕದಲ್ಲಿ ಏನಾಗಬೇಕು, ಒಂದು ಮಂತ್ರ ಯಾವಾಗ ಹೇಗೆ ಬರಬೇಕದು ಗುರುಗಳ ಮೂಲಕ ಬರಬೇಕು ಅಂತೇಳಿ ಧೌಮ್ಯರಿಂದ ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರ ಮಹಾಭಾರತದಲ್ಲಿ ಸಿಗುತ್ತೆ. ಅದ್ರ ಉಪದೇಶ ಹೊಂದಿ ಸರೋವರದಲ್ಲಿ ನಿಂತುಕೊಂಡು ಸೂರ್ಯ ಕುರಿತು ಆರಾಧನೆ ಮಾಡ್ತಾರೆ. ಆಗ ಸೂರ್ಯ ದರ್ಶನ ಕೊಟ್ಟು ಅದೆಲ್ಲ ದೊಡ್ಡ ಕಥೆ, ಅದಿಷ್ಟು ಸಬರಿ ಮಾಡಿಬಿಡ್ತಾರೆ. ಒಟ್ಟು ಸಬರಿ ಇಷ್ಟು. ಹೌದಾ, ಸೂರ್ಯ ಮಂತ್ರ ಅದು. ಇಲ್ಲಿ ಹೇಳಿ ಸೂರ್ಯ ಶತನಾಮ ಸ್ತೋತ್ರ ಹೇಳಿದ್ದು. ಮಂತ್ರ ಬೇರೆ, ಸ್ತೋತ್ರ ಬೇರೆ. ಅವರವರ ಸಿದ್ಧಿಗೆ ಯಾವುದು ಸ್ತೋತ್ರಗಳು ಕೂಡ ವಿಷ್ಣು ಸಹಸ್ರನಾಮನೇ. ನೀವು ಅಂಗನ್ಯಾಸ ಕರನ್ಯಾಸ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಬರುತ್ತೆ, ಮಂತ್ರ ಮಾಡ್ಕೊಳ್ಳೋಕೆ ಬರುತ್ತೆ. ಮಂತ್ರ ಜಪ, ಪುರುಷ ಸೂಕ್ತ ಮಂತ್ರ, ಬರೀ ಸೂಕ್ತ ಹೇಳೋದು ಬೇರೆ, ಮಂತ್ರ ಹೇಳೋದು ಬೇರೆ. ಪುರುಷ ಸೂಕ್ತ ಏನಾಗುತ್ತೆ ಪೂರ್ತಿ ಅದು ಮಂತ್ರ ಆಗ್ಬಿಡೋದು. ವೇದದ ಶ್ಲೋಕ ಅಂತ ಕರೆಯೋದಿಲ್ಲ, ಮಂತ್ರ ಅಂತ ಕರೀತಾರೆ. ಅದಕ್ಕೆ ಪ್ರತಿಯೊಂದು ಮಂತ್ರನೇ. ಯಾವುದು ಒಂದೊಂದೇ ಶ್ಲೋಕ ಏನು ಮಾಡ್ಕೋಬೋದು, ಇನ್ನೊಂದು ಶ್ಲೋಕ ಸೇರಿಸ್ಕೊಬಿಟ್ಟು ಬೃಹತಿ ಸಹಸ್ರ ಬಂತಲ್ಲ ಆ ಥರ ಅದನ್ನು ಮಾಡ್ಕೊಂಡು ಮತ್ತೆ ಹೇಳ್ಬೋದು. ಇದು ಸ್ತೋತ್ರ ನಾರಾಯಣ ಎಷ್ಟು ಇಷ್ಟೇ ಅಂತ, ಕೃಷ್ಣಾಯ ನಮ ಇಷ್ಟೇ ಇಷ್ಟು ಶ್ಲೋಕಗಳನ್ನೇ ಮಂತ್ರ ಮಾಡ್ಲಿಕ್ಕೆ ಬರುತ್ತೆ. ಋಗ್ವೇದ ಎಲ್ಲ ಮಂತ್ರಗಳು ಕೂಡ ಮಂತ್ರಗಳೇ ಆದ್ದರಿಂದಾಗಿದೆ ಮಂತ್ರ ಅಂತ ಕರೀತಾರೆ. ಮತ್ತು ಗುರುಗಳ ಬಾಯಿಂದ ಏನೇ ಬಂದರೂ ಏನಾಗುತ್ತದು ಮಂತ್ರ ಅಂತ ಹೇಳಿ ಉಪದೇಶ ಮಾಡಿದ್ರೆ ಮಂತ್ರ ಆಗಿಬಿಡುತ್ತೆ. ಅದು ಕೋಣ ಮಂತ್ರ ಅಂತ ಕೇಳಿದ ಪ್ರಸಿದ್ಧಿ ಇದೆಯಲ್ಲ ಆ ಥರ. ಅದು ಏನು ಹೇಳ್ಕೊಟ್ರು ಅದು ಮಂತ್ರ, ಅನುಗ್ರಹ ಹೇಳ್ಕೊಟ್ರೆ ಆಗುತ್ತೆ. ಏನೋ ಸೂರ್ಯ ಮಂತ್ರ ಅದು. ಸೂರ್ಯ ಇಲ್ಲ, ಗೃಹಣಿ ಆದಿತ್ಯ ಸೂರ್ಯಕ್ಕೆ ಬಂದು ಹೀಗೂ ಬರುತ್ತೆ. ಮಂತ್ರಗಳನ್ನು ನಿಮ್ಮ ಪರ್ಪಸ್ಸಿಗೆ ತಕ್ಕಂತೆ ಕೆಲವೊಂದು ಚೇಂಜ್ ಮಾಡ್ಕೊಳಕ್ಕೆ ಬರುತ್ತೆ, ಕೆಲವೊಂದು ಹಾಗೆ ಹೇಳಬೇಕು. ಗೃಹಣಿ, ಸೂರ್ಯ, ಆದಿತ್ಯ ಹೇಳಿದ್ನಲ್ಲ, ಹಾಗೂ ಬರುತ್ತೆ ಹೀಗೂ ಬರುತ್ತೆ. ಹಾಂ ಹಾಂ ಅರೆ ಮಂತ್ರಗಳಿಗೆಲ್ಲ ಬೆಳಗಿನ ಜಾವ ಉಪವಾಸ ಇದ್ದರೆ ಎಷ್ಟು ಬೇಕಾದ್ರೆ ಹೇಳ್ಬೋದು, ಏನು ಸಮಸ್ಯೆ. ಮಂತ್ರ ಜಪ ಆವಾಗ ಉಪವಾಸನೇ ಇರಬೇಕು. ಪಾರಾಯಣ ಆಗ್ಬೇಕಾದ್ರೆ ಮಾಡ್ಬೋದು, ಸಮಸ್ಯೆ ಇಲ್ಲ. ಉಪದೇಶ ಆಗಲೇಬೇಕು, ಉಪದೇಶ ಆಗಬೇಕು, ಉಪವಾಸ ಇರಬೇಕು, ಎರಡೆರಡು. ಬರೀ ಉಪದೇಶ ಆದರೆ ಸಾಲದು, ಬರೀ ಉಪವಾಸ ಇದ್ರೂ ಸಾಲದು, ಎರಡು ಸೇರ್ಬೇಕಲ್ಲಿ. ಅರೆ ಚಿಂತನೆ ಅಂದ್ರೆ ಮಂತ್ರ ಇದಪ್ಪ ಅಂದರೆ ಧ್ಯಾನ ಮಾಡ್ಕೊಂಡು ತಾನೇ ಹೇಳ್ಬೇಕಾದ ಮಂತ್ರನ. ಪ್ರತಿಯೊಂದು ಮಂತ್ರಕ್ಕೆ ಏನಿರುತ್ತೆ, ಧ್ಯಾನ ಶ್ಲೋಕ ಇರುತ್ತೆ. ಧ್ಯಾನ ಶ್ಲೋಕದ ರೂಪ ಚಿಂತನೆ ಮಾಡಿಕೊಂಡೇ ಹೇಳಬೇಕಾದ್ರೆ. ಪ್ರತ್ಯೇಕ ಧ್ಯಾನ ಅಂತ ಹೇಳಲಿಲ್ಲ. ಬರೀ ಧ್ಯಾನ ಮಾಡ್ತೀರಲ್ಲ, ನಮ್ಮಲ್ಲಿ ಅದು ಆ ಪದ್ಧತಿ ಬಂದಿಲ್ಲ. ಏನು ಬಂತು, ಧ್ಯಾನ ಮಂತ್ರ ದೇವತಾ ಧ್ಯಾನ ಮಾಡಿಕೊಂಡೇ ಮಾಡಬೇಕಾದ್ದರಿಂದ ಅದೆಲ್ಲ ಇದ್ದಿದ್ದೇನೆ. ಋಷಿ ದೇವತಾ ಅಂದರೆ ದೇವತಾ ಧ್ಯಾನನೂ ಮಾಡಬೇಕು, ದೇವತಾ ಲಕ್ಷಣ ಗೊತ್ತಿರಬೇಕು, ಅವ್ರ ಮನಸ್ಸು ಅರ್ಥ ಮಂತ್ರದ ಅರ್ಥ ಗೊತ್ತಿರಬೇಕು, ಅದನ್ನು ಹೇಳಬೇಕು. ಭಿಕ್ಷೆ ಬೇಡೋನು ಕೂಡ ಎಲ್ಲೋ ಭಿಕ್ಷೆ ಬೇಡೋದಿಲ್ಲ, ಹೇಗೆ ಮಾಡ್ತಾನೆ, ಒಬ್ರು ನೋಡ್ಕೊಂಡು ಮಾತಾಡ್ತಾರೆ. ಒಬ್ರು ಕೂಡ ಭಿಕ್ಷೆ ಇರಬೇಕು. ಅದು ಸುಮ್ಮನೆ ನಿಂತ್ಕೊಂಡ್ರೆ ಹಾಕಲ್ಲ, ಏನಂತಾರೆ ಭಿಕ್ಷಾಂದೇಹಿ ಅಂತ ಕೇಳಬೇಕು. ಅವ್ರಿಗೆ ಅದೇ ಮಂತ್ರ, ಭಿಕ್ಷಾಂದೇಹಿ ಅಂತ ಮಂತ್ರ. ಅವರಿಗೆ ಕೇಳಿದ್ರೆ ಸಿಗೋದಿಲ್ಲ. ಅದು ಭಿಕ್ಷೆ ಬೇಡೋದು. ಪ್ರತಿಯೊಂದಕ್ಕೂ ಒಂದು ಕಾಂಟ್ಯಾಕ್ಟ್ ಇದ್ದಾಗ ಅದು ಮಂತ್ರ ಆಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಡೋದು. ದೇವತೆ ಇವರು ಮತ್ತೆ ಕಾಂಟ್ಯಾಕ್ಟ್ ಇರೋದು ಮಂತ್ರದಿಂದ. ಮಂತ್ರದಲ್ಲಿ ಏನು ಕೇಳ್ತಾರೋ ಅದನ್ನು ಕೊಡ್ತಾರೋ, ಗೊತ್ತಾಯ್ತಾ. ಏನು ಕೇಳಲಿಲ್ಲ, ಹರಿಪ್ರಸಾದ ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ತಾರೆ. ಆ ದೃಷ್ಟಿಯಿಂದ ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭು. ಬರೀ ಸೂರ್ಯಾರಾಧನೆ ಮಾಡಲಿಲ್ಲ, ಏನು ಮಾಡ್ದ, ದೇಹ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತಾನೆ ಧ್ಯಾನ ಮಾಡ್ದ. ಇದು ಭಾಳ ಮುಖ್ಯವಾದ ಅಂಶ ಇದು. ಮತ್ತು ಸಂಪೂಜ್ಯ ಅಂತ ಹೇಳಿ, ಸಂ ಅಂದರೆ ವಿಷ್ಣು, ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕ. ಸಂಪೂಜ್ಯ ಸಂ ಅಂತ ತಿಳ್ಕೊಂಡೇ ಪೂಜೆ ಮಾಡಿದ್ದೆ ಹೊರತು ಬರೀ ಸೂರ್ಯನ ಪೂಜೆ ಮಾಡಲಿಲ್ಲ. ಇವರು ಏನಾಗುತ್ತೆ ನೋಡಿದ್ರಿಲ್ದ ಹೋದರೆ, ಸೂರ್ಯ ಸರ್ವೋತ್ತಮ ಅಂತ ಹಾಗಾಗಬಾರ್ದು. ಯಾವುದೇ ದೇವತೆಯನ್ನು ಧ್ಯಾನ ಮಾಡಬೇಕಾದ್ರೂ ಕೂಡ ದೇವ್ರನ್ನ ಬಿಟ್ಟು ಉಳಿದವರೆಲ್ಲ ಅಂತರ್ಯಾಮಿ ಹೇಳಲೇಬೇಕು. ದೇವರಿಗೆ ಅಂತರ್ಯಾಮಿ ಹೇಳಬಾರ್ದು. ಯಾತಕ್ಕೆ, ಹೈಯೆಸ್ಟ್. ಆದ್ದರಿಂದ ಅಂತರ್ಯಾಮಿ ಪ್ರಶ್ನೆ ಬರೋದೇ. ಎಲ್ಲರೂ ಅಂತರಾತ್ಮನ್ ಆತ್ಮೇನೆ. ಆದ್ದರಿಂದ ಏನು ಮಾಡಬಾರ್ದು, ಪ್ರತ್ಯೇಕವಾಗಿ ದೇವರಿಗೆ ಅಂತರ್ಯಾಮಿ ಹೇಳುವುದು. ಮಹಾಲಕ್ಷ್ಮಿಗೂ ಏನು ಹೇಳಬೇಕು, ನಾರಾಯಣ. ಲಕ್ಷ್ಮೀ ಸಮೇತ ನಾರಾಯಣ ಹೇಳ್ತೇವೆ. ಅಂತೂ ಕೂಡ ಲಕ್ಷ್ಮೀ ಅಂತರ್ಗತವರು ಪರಮಾತ್ಮನೇ. ಸೂರ್ಯಸ್ಥಿತ ಅಚ್ಯುತಂ ಪ್ರಭುಂ. ಪ್ರಭುಂ ಯಾಕೆ ಆ ಸೂರ್ಯನ ಯಾಕೆ ಕೇಳಬೇಕು, ಅಲ್ಯಾಕಾರ ಪ್ರಭುಂ ಸಮರ್ಥ. ಏನರ್ಥ ಅದಕ್ಕೆ, ಅನ್ನಕ್ಕೆ ಕೊಡೋವಾಗ ಯಾರನ್ನ ಆರಾಧನೆ ಮಾಡಬೇಕು, ಅನ್ನದ ದೇವತೆ ಯಾರು ಅಂತ ಪ್ರಶ್ನೆ ಬಂದರೆ, ಆದಿತ್ಯ ಜಾಯತೆ ವೃಷ್ಟಿ, ಗೊತ್ತಾಯ್ತಾ. ವೃಷ್ಟೇರನ್ನಂ ತತಃ ಪ್ರಜಾ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಸೂರ್ಯನಿಂದ ಏನು ಹುಟ್ಟುತ್ತೆ, ಮಳೆ ಬರುತ್ತೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅದೇ ಥರ ಅನ್ನ ಬರೋದು. ಆದ್ದರಿಂದ ಯಾರು ದೇವತೆ ಆದ್ರೀಗ,
ಸೂರ್ಯ ಅದು ವೃಷ್ಟಿ ದೇವತ. ಅದಕ್ಕೆ ಮಳೆ ಬರ್ಬೇಕಾದ್ರೆ ಸೂರ್ಯ ಮಂತ್ರ ಹೇಳಬೇಕು, ಗೊತ್ತಾಯ್ತಾ? ಮಳೆಗಳೇ ಬರಬೇಕಾದ್ರೆ, ಮಳೆ ನಿಲ್ಲಿಸ್ಬೇಕಾದ್ರೂ ಕೂಡ ಏನು ಮಾಡಬೇಕು? ಸ್ವಿಚ್, ಸೇಮ್ ಸ್ವಿಚ್ಚೇನೆ ಎರಡಕ್ಕೂ ಬರುತ್ತೆ. ಲೈಟ್ ಹಾಕ್ಲಿಕ್ಕೆ ಬರುತ್ತೆ, ಇಲ್ಲ ಆಫ್ ಮಾಡ್ಲಿಕ್ಕೂ ಬರುತ್ತೆ. ಅತಿವೃಷ್ಟಿ ಆಯಿತು, ಸೂರ್ಯ ಮಂತ್ರ ಹೇಳಿದ, ಕಡಿಮೆ ಆಗುತ್ತೆ. ಮಳೆ ಇಲ್ವೋ, ಅವಾಗ ಏನು ಮಾಡ್ದ? ಸೂರ್ಯ ಮಳೆ ಬರುತ್ತೆ. ಸೊ ಸ್ವಿಚ್ ಅದಕ್ಕೊಂದು ಮಂತ್ರ ಇದಕ್ಕೊಂದು ಮಂತ್ರ ಅಂತಿಲ್ಲ, ಆಚಾರ ಅದೆಲ್ಲ ಹೇಳ್ಬಿಡ್ತಾರೆ ಅಲ್ಲೇನೆ. ವೃಷ್ಟಿ ಕೊಡುತ್ತೆ ಅಂತ ಬೇಕಾದ್ರೆ ಬಿಡುತ್ತೆ. ಪರ್ಜನ್ಯ ಅಂದರೆ ಯಾರು? ಪರ್ಜನ್ಯ ಇಂದ್ರ, ಪರ್ಜನ್ಯ ದೇವತೆ ಇದ್ದರೂ ಕೂಡ ಡಿಪಾರ್ಟ್ಮೆಂಟ್ ಇವರು, ಅವರೆಲ್ಲ ಬಂದು ಬರೋರು ಗುಂಪಿನಲ್ಲಿ ಬರ್ತಾರೆ. ಪ್ರಧಾನವಾಗಿ ಯಾರೀಗ? ಸೂರ್ಯ, ಆಮೇಲೆ ಇಂದ್ರ ಮಳೆಯ ದೇವತೆ. ಜೀಮೂತ ವಾಹನ ಅಂತಾನೆ ಹೆಸರು. ಜೀಮೂತ ಅಂದ್ರೆ ಏನು? ಮೇಘ ವಾಹನ ಅಂತ ಇಂದ್ರನ ಹೆಸರು. ಮೇಘವಾಹನ ಅಂತ ಕರೀತಾರೆ. ಸೊ ಇಂದ್ರ ದೊಡ್ಡವರು, ಸೂರ್ಯ ದೊಡ್ಡವರು. ಅದರಲ್ಲಿ ಇಂದ್ರ. ಸೊ ಅಲ್ಲಿ ಮೇಲೆ ಇಂದ್ರ ಶಬ್ದವಾಚರಾದ ವಾಯುದೇವರೊಳಗೆ ಆ ಇಂದ್ರ ನಾರಾಯಣ. ಈ ಕ್ರಮದಲ್ಲಿ ಬಂದಾಗ ಅದು ಮಳೆ ಬೆಳೆ ಆಗುತ್ತೆ. ಅದಕ್ಕೇನೆ ಸೂರ್ಯ ಮಂತ್ರ ಹೇಳಿದ್ರು. ನಮ್ಮ ಸಂಧ್ಯಾ ಸೂರ್ಯಾರ್ಗೆ ಯಾತಕ್ಕೆ ಬಂತೀಗ? ಅನ್ನ ಸಿಗುತ್ತೆ ಅಂತ ಅರ್ಥ ಆಯ್ತಾ? ಪ್ರತಿನಿತ್ಯ ಸಂಧ್ಯಾನ ಮಾಡ್ಕೊಂಡಿರ್ತಾರೆ, ಇನ್ನೇನು ಬರೋದಿಲ್ಲ ಅವನಿಗೆ, ಬಿಟ್ಬಿಡಿ. 3 ಸಂಧ್ಯಾನ ಮಾಡ್ಕೊಂಡಿರ್ತಾನೆ, ಏನು ಗ್ಯಾರಂಟಿ? 2 ಊಟ 1 ತಿಂಡಿ ಗ್ಯಾರಂಟಿ ಅಷ್ಟೇ, ಏನು ಬರೋದಿಲ್ಲ. ಸುಮ್ಮನೆ ಇದ್ದರೆ ಸಾಕು. ಅದಕ್ಕೆ ಮಿನಿಮಮ್ ನಮ್ಮ ಜೀವನೋಪಾಯಕ್ಕೆ ಮಾತ್ರ ಹಿಡಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಜೊತೆಗೆ ಸೂರ್ಯ ಇನ್ನೊಂದರ ದೇವತೆ, ಬೆಳಕಿನ ದೇವತೆ. ಬೆಳಕು ಹೋದ್ರೆ ಜ್ಞಾನ ಬರೋಕ್ಕೆ ಶುರುವಾಯಿತು. ಅನ್ನ ಬಂತು, ಜ್ಞಾನ ಬಂತು. ಆರೋಗ್ಯದ ದೇವತೆ, ಆರೋಗ್ಯಂ ಭಾಸ್ಕರಾತಿ. ಸರಿಯಾದ ಸಂಜ್ಞಾನ ಮಾಡಿದ್ರೆ ಏನಾಗಲ್ಲ, ಆರೋಗ್ಯ ಕೆಡೋದೇ ಇಲ್ಲ. ಗೊತ್ತಾಯ್ತು? ಯಾಕೆ? ಪ್ರಾಣಾಯಾಮ ಮಾಡ್ಬೇಕು. ಸಂಜ್ಞಾನ ಮಾಡ್ಬೇಕಾದ್ರೆ ಏನೇನು ಮಾಡ್ತಾನೋ ಅವನು? ಆಸನ, ಮೊದಲು ಆಸನ, ಅಲ್ಲಿಂದ ಶುರುವಾಯಿತು. ಆಸನ, ಆಚಮನ, ಪ್ರಾಣಾಯಾಮ ಎಲ್ಲ ಮಾಡ್ತಾರೆ. ಮಂತ್ರಗಳು ಹೇಳ್ತಾರೆ, ಕೂಡ್ತಾನೆ, ಅವೆಲ್ಲ ಆಯ್ತಲ್ಲ. ಜೊತೆಗೆ ದೇವರ ಧ್ಯಾನ ಮಾಡ್ತಾರೆ. ಭಾರತೀಯರು ವಿಕಪ್ರಾಣ ಅಂತ ಎಲ್ಲ ಸೇರಿದಾಗ ಏನಾಯ್ತು ಅಲ್ಲಿಗೆ? ಬರೀ ಸಂಧ್ಯಾವಂದೇ ಒಂದು ಮಾಡಿದರೆ ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ? ನಿಮಗೇನು ಮಾಡ್ಲಿಕ್ಕೆ ಬರುತ್ತೋ ಬಿಡುತ್ತೋ ಹೋಗಲಿ, ಕುರಿಯಾದನ್ಯನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮೈತ್ರ ಅಂದರೆ ಮಿತ್ರ ಅಂದರೆ ಸೂರ್ಯಾಂತರ್ಗತ ಸೂರ್ಯ ಮಂತ್ರ, ಸೂರ್ಯನ ಅಂತರ್ಗತ ಪರಮಾತ್ಮನ ಮಂತ್ರ ಆಗಿದ್ದಕ್ಕೆ ಏನಂತ ಕರೀತಾರೆ? ಮೈತ್ರ ಅಂತ ಹೇಳಿದರೆ ಸಂಧ್ಯಾವಂದನೆ ಮಾಡೋರು ಅಂತ ಅರ್ಥ. ಗೊತ್ತಾಯ್ತಾ? ಇಷ್ಟು ಮಾಡಿದರೆ ಅವ್ನು ಬ್ರಾಹ್ಮಣ ಅನ್ಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಇವರು ಎಲ್ಲ ಅದೊಂದು ಬಿಟ್ಟು ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅದೊಂದು ಬಿಟ್ಬಿಡಿ ಅಂತ ಬಿಡೋಕ್ಕಾಗೋದಿಲ್ಲ. ಶ್ರಾದ್ದ ಪಕ್ಷಕ್ಕೆ ಹೋಗಿ ಏನು ಸುಮ್ಮನೆ ಕೂತಿರ್ತಾರೆ. ಏನು ಶ್ರಾದ್ದ ಮಾಡ್ತಾರೆ ಅವರು? ಯಾವ ಸತ್ಯನಾರಾಯಣ ಬರೆಸಿರ್ತಾರೆ, ಏನಿಲ್ಲ. ಪವಮಾನ ಹೋಮ, ಸವಾರ ಹೋಮ ಮಾಡಿಸ್ತಾರೆ. ಸಂಧ್ಯಾವಂದನೆ ಕೂಡ ಮಾಡಿರೋದಿಲ್ಲ ಅವರು. ಏನು ಪವಮಾನ ಹೋಮ ಮಾಡಿಸೋದು ಅವ್ರ ಕೈಲೇ? ಮಾಡಿಸಿದವ್ರಿಗೆ ಪಾಪ ಬರುತ್ತೆ. ಗೊತ್ತಾಯ್ತಾ? ಅದಕ್ಕಾಗಲ್ಲ. ಅಯಾಜ್ಯ ಯಾಜನ ಅಂತ ಕರೀತಾರೆ. ಅಯಾಜ್ಯ ಯಾಜನ ಅಂದ್ರೆ ಏನು? ಯಾರು ಯಾಗ ಮಾಡಕ್ಕೆ ಅರ್ಹರಲ್ಲ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ರೆ ಏನಾಗತ್ತದು? ಅಯಾಜ್ಯ, ಅಗಮ್ಯಾಗಮನ, ಅಯಾಜ್ಯ. ಆಮೇಲೆ ಅಯಾಚ್ಯ ಯಾಚನ, ಯಾರನ್ನ ಕೇಳಬಾರ್ದು ಅವ್ರನ್ನ ಕೇಳೋದು. ಇವೆಲ್ಲ ಅಶೋಚಾರನ್ನು ಅಶೋಚಸ್ತ, ಅವಳಬಾರದು ಕಳೋದು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಷಿದ್ಧ ಪದಾರ್ಥಗಳು ಎಂದು ಹಾಗೆ ಮಾಡಬಾರದು. ಅದಕ್ಕೆ ಸೂರ್ಯ ಆರೋಗ್ಯ ಅಂತ ಹೇಳಿದ್ಮೇಲೆ ಮುಗೀತಲ್ಲ. ಹೌದು. ಅದು ಯಾತಕ್ಕೆ? ಸೂರ್ಯ ಆರೋಗ್ಯದ ದೇವತೆ ಆದ್ದರಿಂದ ಆರೋಗ್ಯ ಯಾವುದಾದ್ರೂ ಸರಿಯೇ. ಬರೀ ಹಾರ್ಟ್ ಫಾಸ್ಟ್ ಅಲ್ಲ, ಕಿಡ್ನಿ ಪ್ರಾಬ್ಲಮ್, ಎನಿಥಿಂಗ್ ಆರೋಗ್ಯ ಸಂಬಂಧಪಟ್ಟಿದ್ದು ಯಾವುದರಿಂದ ಹೋಗಬೇಕು? ಬರೀ ಸೂರ್ಯನಿಂದ ಎಲ್ಲ ಹೋಗೋದಿಲ್ಲ. ಗೊತ್ತಾಯ್ತಿಲ್ಲ? ಒಳಗೆ ಮತ್ತೆ ಅದು ಅನುಸಂಧಾನ ಪೂರ್ತಿ ಇದ್ರೆ ಏನಾಗುತ್ತಾಗ ವಾಸಿ ಆಗುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಸಂಧ್ಯಾವಂದನೆ ಎಂಬುದು ಆಲ್ ಇನ್ ಒನ್. ಗೊತ್ತಾಯ್ತಾ? ಆಲ್ ಇನ್, ಅದೊಂದು ಬಿಟ್ಟು ಆಲ್ ಬಿಟ್ಟಾಗ ಲೆಕ್ಕ. ಅದು ಮಾಡಿದ್ರೆ ಆಲ್ ಮಾಡಿದಾಗ ಲೆಕ್ಕ. ಪ್ರತಿಯೊಬ್ಬರು ದೇವತಾ ಸ್ತೋತ್ರ ಬರುತ್ತೆ, ದಿಗ್ನ ನಮಸ್ಕಾರ ಬರುತ್ತೆ, ಎಲ್ಲ ದೇವತೆಗಳ ಸ್ತೋತ್ರ ಆಗೋಯ್ತು. ಪ್ರತಿಯೊಂದು ಮೇಲೆ ಕೆಳಗಿನ ಎಲ್ಲ ದೇವತೆಗಳ ನಮಸ್ಕಾರ. ಎಷ್ಟು ಸ್ಪಷ್ಟ ಇದೆ. ಸಂಧ್ಯಾವಂದನೆ ಮಾಡಿಸೋ ಅಭ್ಯಾಸ ಮಾಡಿಸ್ಬೇಕದು. ಜನಕ್ಕೆ ಅದು ಗೊತ್ತಿಲ್ಲ. ಅದು ಬಿಟ್ಟು ಎಲ್ಲ ಮಾಡಕ್ಕೆ ಮಾಡಿದ್ದು ದೇವ್ರ ಪೂಜೆ ಮಾಡಿ ಸಂಧ್ಯಾವಂದನೆ ಮಾಡಿದ್ದು ದೇವ್ರ ಪೂಜೆ ಮಾಡ್ತಾ ಕೂತಿರೋದು. ತಿಳುವಳಿಕೆ ಇಲ್ಲ ಜನಗಳಿಗೆ. ಆ ತಿಳುವಳಿಕೆ ಕೊಟ್ಟಿಲ್ಲ. ಎರಡೆರಡು ಅವ್ರಿಗಿಲ್ಲ, ಕೊಡೋ ವ್ಯವಸ್ಥೆ ಮಾಡಬೇಕಾದ್ರೆ ಹೇಳಬೇಕು ಮತ್ತೆ ಅವಕಾಶ ಕಲ್ಪಿಸ್ಬೇಕಾದ್ರೆ. ಉಪನಯನ ಆಯಿತು ಅಂದರೆ ಪುರೋಹಿತ ಹೋಗ್ಬಿಡ್ತಾ ಇರೋದಿಲ್ಲ. ಯಾರು ಹೇಳ್ಕೊಡ್ಬೇಕಾದಕ್ಕೆ? ಅಪ್ಪಗೆ ಬರೋದೇ ಇಲ್ಲ. ಅವ್ರ ಅಪ್ಪಗೆ ಬರೋದಿಲ್ಲ ಸಂಧ್ಯಾವಂದನೆ. ಯಾರು ಹೇಳ್ಕೊಡ್ಬೇಕಾಗ? ಇವನೇ ಬಿಟ್ಬಿಡ್ತಾನೆ. ಅತ್ತೆ ಯಾರೋ ಸಿಗ್ತಾರೆ, ಒಬ್ರು ಹೋದವ್ರು ಸಂಧ್ಯಾವನೆ ಆದರೆ ಮುಂಜಾನೆ ಸಿಗ್ತಾರೆ. ಅವನು ಅರ್ಧಕ್ಕರ್ಧ ಇಂಥವ್ರ ಹೇಳ್ಸ್ಕೊಂಡಿರ್ತಾನೆ. ತಪ್ಪು ಮಾಡ್ತಾರೆ. ಅದು ಇವ್ರು ಹೇಳ್ತಾರೆ, ಇನ್ನೂ ತಪ್ಪು ಅವ್ನು ಮಾಡ್ತಾನೆ ಕೊನೆಗೆ. ಅದು ಪ್ರೈಮರಿ ಅಂತೀವಲ್ಲ, ಪ್ರೈಮರಿ ಎಜುಕೇಷನ್ ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಬರಲ್ಲ. ಏನಿರ್ಬೇಕು ಅದಕ್ಕೆ? ಟೀಚರ್ ಬೇಕೇ ಬೇಕು. ಹೈಯರ್ ಕ್ಲಾಸಲ್ಲಿ ಏನು ಮಾಡ್ಬೋದು? ರೆಫರೆನ್ಸ್ ಬಿಟ್ರು ಓದ್ಕೊಂಡ್ಬಿಡ್ತಾನೆ. ಪ್ರೈಮರಿ ಸ್ಕೂಲಲ್ಲಿ ಮಾಡೋಕ್ಕೆ ಬರೋದು. ಪ್ರೈಮರಿ ಎಜುಕೇಷನ್ ಅಂದರೆ ಲೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾವು. ಆ್ಯಕ್ಚುಲಿ ಏನದು? ಬೇಸಿಕ್ ಎಜುಕೇಷನ್, ಫೌಂಡೇಶನ್ ಇದ್ದಾಗ. ಪ್ರೈಮರಿ ಎಜುಕೇಷನ್ ತಪ್ಪೋರು ಏನು ತಪ್ಪಿ ಹೋಗುತ್ತೆ? ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಅವ್ರ ಎಜುಕೇಷನ್ ಸಿಸ್ಟಮೇ ಕಟ್ಟಿ ಹೋಗುತ್ತೆ. ಸಂಧ್ಯಾವಂದನೆ ಹಾಗೆ. ಸಂಧ್ಯಾವಂದನೆ ಮಾಡಿದ್ಮೇಲೆ ಅವ್ರು ಬಾಯಿ ಬರೋವರೆಗೆ ಪ್ರತ್ಯೇಕ ಇರಬೇಕು. ಸಂಧ್ಯಾವಂದನೆ ಬಾರಿ ಪಂಡಿತ ಹೇಳ್ಕೊಡೋದಿಲ್ಲ. ಸಣ್ಣ ವಿಷಯ ಅದೇನು ಅರ್ಥ ಇಲ್ಲ ಮಂಡಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಅದು ಯಾರ್ಯಾರು ಹೇಳ್ತಾರೆ, ಯಾರ್ಯಾರು ಇಂಥವ್ರು ಸಿಗ್ತಾರೆ. ಅವನಿಗೆ ಅರ್ಧಕ್ಕರ್ಧ ಬರೋದಿಲ್ಲ.
ಬಂದಿದ್ದು ತಪ್ಪು ಹೇಳ್ತಾರೆ ಬೇರೆ. ಎಲ್ಲರೂ ಹಾಗೆ ಅಂತ ಹೇಳೋದಿಲ್ಲ. ಒಟ್ಟು 90% ಏನಾಗುತ್ತದ ಸಂಧ್ಯಾವಂದನೆ ಹೋಗೇ ಬಿಡುತ್ತೆ ಕಡೆಗೆ. ಇಲ್ಲ ತಪ್ಪು ಮಾಡ್ತಾರೆ, ಇಲ್ಲ ಬಿಟ್ಬಿಡ್ತಾರೆ ಎಲ್ಲರಲ್ಲೂ. ಮತ್ತು ಅರ್ಥ ಹೇಳೋದಕ್ಕೆ ಅವರಿಗೆ ಅರ್ಥ ಗೊತ್ತಿಲ್ಲ ಫಸ್ಟು. ಯಾತಕ್ಕೆ ಸುಮ್ಮನೆ ಬೈದು ಬಿಡ್ತಾರೆ, ಸುಮ್ಮನೆ ಮಾಡ್ತೇ ಇಲ್ಲ ಅಂತಾರೆ ಅಷ್ಟೇ. ಇದು ಉತ್ತರ ಅಲ್ಲ ಇದು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಇಂಪಾರ್ಟೆನ್ಸ್ ಹೇಳೋದು ಇದು ಪ್ರೇಯರ್, ವೇದಿಕ್ ಪ್ರೇಯರ್. ಗೊತ್ತಾಯ್ತಾ? ಪ್ರಿಸ್ಕ್ರೈಬ್ಡ್. ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೆ ಕೈಲಿ ಬರ್ಕೊಟ್ಟು ತೊಗೊಳ್ಳಲ್ಲ. ಯಾಕೆ ತೊಗೋಬೇಕಂದ್ರೆ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರಮ್ ಬರುತ್ತೆ. ಪ್ರಿಸ್ಕ್ರೈಬ್ಡ್ ಪ್ರಾರ್ಥನೆ ಇದೇ ಪ್ಯಾಟರ್ನಲ್ಲೇ ಮಾಡಬೇಕು. ತಲೆ ತೋರಿಸಿದಾಗ ಯಾರು ಮಾಡಾಗಿಲ್ಲ. ನಿಯಮ ಹಾಕಿಕೊಟ್ಟಿದ್ದಾರೆ. ನಿತ್ಯ ಅಹರಹ ಸಂಧ್ಯಾಮುಪಾಸೀತ. ಅಹರಹ ಪ್ರತಿನಿತ್ಯದಲ್ಲೂ ಸಂಧ್ಯಾವಂದನೆ ಮಾಡಬೇಕು. ಇದೆಲ್ಲ ತಿಳ್ಕೊಂಡ್ರೆ ಆಗ ನಿಜವಾಗ್ಲೂ ಬ್ರಾಹ್ಮಣ್ಯ ಬರುತ್ತೆ. ಇವತ್ತು ಬ್ರಾಹ್ಮಣರಿಗೆ ಅನ್ಯಾಯ ಆಗುತ್ತೆ ಅಂದರೆ ಇವರು ಬ್ರಾಹ್ಮಣರೇ ಅಲ್ಲ, ಫಸ್ಟ್ ಅನ್ಯಾಯ ಆಗೋದು ಇನ್ನೇನಾಗುತ್ತೆ ಅಲ್ಲಿಗೆ? ಅದಲ್ಲ, ನಿಜವಾಗ್ಲೂ ಬ್ರಾಹ್ಮಣ್ಯ ಇದ್ದರೆ ಏನಾಗೋದಿಲ್ಲ. ಅಲ್ಲಿ ಬೆಂಕಿಯನ್ನು ಸುಡಲೇಬೇಕು. ಅದು ಹೋಗ್ತಾರೆ. ಬೆಂಕಿ ಸುಡ್ತಿದ್ರೆ ಯಾರು ಹೋಗಬೇಡ ಅಂತ ಹೇಳಬೇಕಾಗಿಲ್ಲ. ಏನು ಮಾಡ್ತಾರೆ ಗೊತ್ತಾಗುತ್ತೆ. ಇವು ಸುಡದೇ ಇರೋ ಬೆಂಕಿ ಆರೋಗಿದ್ರೆ ಎಲ್ಲ ಬಂದು ಆಟ ಆಡ್ತಾರೆ ಜೊತೆಗೆ. ವಿಷ ಇಲ್ಲದ ಹಾವಿನ ಜೊತೆಗೆ ಏನು ಮಾಡ್ತಾರೆ, ಆಟ ಆಡ್ತಾರೆ. ಹಾಗಾಗಿ ಒಂದು ಮಾಡಿದ ಅಂದರೆ ಅವನು ಸೇಫ್. ಅದಕ್ಕೆ ಕೇಳಿ ಸಾಧ್ಯ ಮಾಡುವ, ಸಾಧ್ಯ ಶುರು ಮಾಡಿಸ್ಬಿಡು. ಸಂಧ್ಯಾನೆ ಮಾಡಿರೋ ಕೇಳಬೇಕು ಫಸ್ಟು. ಎಲ್ಲರೂ ಎದ್ದು ಹೋಗ್ಬೇಕಾಗತ್ತೆ, ಯಾರು ಇರೋದಿಲ್ಲ ಅದ್ರಲ್ಲಿ. ಅದೆಲ್ಲ ಪುಸ್ತಕ ಬಂದು ಬೋರ್ಡ್ ಹಾಕ್ಬೇಕು. ಪಾತ್ರೆ ಏನು ತರಬೇಕು, ಫೀಸ್ ಹಾಕಿರ್ತಾರೆ ಮೊದಲು, ಇಷ್ಟು ದುಡ್ಡು ಕೊಡಬೇಕು ಸಾಧ್ಯಕ್ಕೆ. ಅದ್ರ ಬದಲು ಸಂಧ್ಯಾನೆ ಮಾಡ್ಕೊಬನ್ನಿ ಅಂತ ಸಾಕು. ಯಾವತ್ತೂ ದೇವ್ರ ಪೂಜೆ ಬಿಡಬಾರ್ದು, ದೇವ್ರ ಪೂಜೆ ಮಾಡ್ಕೊಂಡು ಬರ್ಬೇಕು. ಹಾಗೆ ಅದೇ ಪೂರ್ತಿ ಮಾಡಿಸಿದವ್ರಿಗೂ ಭಾರಿ ಪುಣ್ಯ, ಮಾಡಿದವ್ರಿಗೂ ಪುಣ್ಯ. ಇಬ್ಬರಿಗೂ ಪಾಪ, ಇವನಿಗೂ ಪಾಪ ಅವನಿಗೂ ಪಾಪ. ಈ ಪಾಪದ ಕಾನ್ಸೆಪ್ಟೇ ಇಲ್ಲ. ದುಡ್ಡಿನ ಕಾನ್ಸೆಪ್ಟ್ ಬಂದಮೇಲೆ ದುಡ್ಡು ಕೊಡ್ತಾರೆ, ಮುಗಿದೋಯ್ತು ಅಷ್ಟೆ. ಫಲ ಕೆಟ್ಟ ಫಲ ಬರುತ್ತೆ, ಬರೀ ಫಲ ಇಲ್ಲ ಅಲ್ಲ. ಏನಾಗುತ್ತೆ ಕೆಲವು ಸಲ ನಿಷಿದ್ಧ ಫಲ ಬರುತ್ತೆ, ವಿಪರ್ಯ. ಏನೋ ಮಾಡೋಕ್ಕೋ ಏನೋ ಹಣ್ಣು ತಲೆ ಮೇಲೆ ಹಾಕ್ಕೊಂಡು ಕರೆಂಟ್ ಪುಟ್ಟಕ್ಕೆ ಹೊರ ಶಾಕ್ ಹೊಡಿ ಸತ್ತೇ ಹೋದ. ಅರ್ಥ ಆಯ್ತಾ? ತಿಳುವಳಿಕೆ ಬೇಕು. ಮಂತ್ರ ಅಂದರೆ ಅದು ಬಹಳ ಅಪೂರ್ವವಾದದ್ದು. ಇದೆಲ್ಲ ಯಾತಕ್ಕೆ ಹೇಳಿದ್ದು ಪ್ರಸಂಗ ಬಂದಿದೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಓದಿದಾಗ ನಮಗೆ ಇದು ಅರ್ಥ ಆಗುತ್ತೆ. ಸಂಧ್ಯಾವಂದನೆ ಮಾಡೋದು ಗಟ್ಟಿ ಆಗುತ್ತೆ. ಎಲ್ಲರೂ ಬೇರೆ ಸೂರ್ಯ ಆರಾಧನೆ ಮಾಡಬೇಕಾಗಿಲ್ಲ. ಅದು ಸ್ಪೆಷಲ್ ಆದ್ದರಿಂದ ಅವ್ರು ಮಾಡಿದರು. ಇಷ್ಟು ಎಲ್ಲರೂ ಮಾಡಬೇಕಿದ್ರು, ಎಕ್ಸಾಮ್ಷನ್ ಇಲ್ಲ. ಮಕ್ಕಳಿಗೆ ಅದು ಸರಿಯಾಗಿ ಹೇಳ್ತಿದ್ರೆ ಖಂಡಿತ ಮಾಡ್ತಾರೆ. ಏನು ಕಷ್ಟ ಅವರಿಗೆ ಗೊತ್ತಾಗುತ್ತೆ, ಒಳ್ಳೇದಾಗುತ್ತೆ ಅಂಥೇಳಿ. ತಿಳಿತಾ? ಆಗ ಎಲ್ರಿಗೂ ಟೈಮ್ ವೇಸ್ಟ್ ಅಂತ ಎಲ್ಲರೂ ತಿಳ್ಕೊಂಬಿಟ್ಟಿರ್ತಾರೆ, ಹೋಗ್ಬಿಡುತ್ತೆ. ದಿನೇ ಅಕ್ಷಯಾನ್ನಂ ಪಿಠರಂ. ಪಿಠರ ಅಂದರೆ ಪಾತ್ರೆ. ದಿನೇ ಅಕ್ಷಯಾನ್ನಂ ಅದು ಕೊಟ್ಟು ಸೂರ್ಯ ಪ್ರತ್ಯಕ್ಷನಾಗೆ ಕೊಟ್ಟು, ಸುಮ್ಮನೆ ಒಂದು ಬೀಳಿಲ್ಲ. ಸೂರ್ಯ ಪ್ರತ್ಯಕ್ಷನಾಗೆ ಕೊಡ್ತಾನೆ, ತಗೋ ಅಂತೇಳಿ. ಏನಾಯಿತು? ದಿನೇ ಅಕ್ಷಯಾನ್ನ. ಪ್ರತಿ ದಿವಸ ಏನು ಕೊಡ್ತಾ ಇತ್ತು ಅದು? ಅಕ್ಷಯಾನ್ನ. ಯಾವುದು? ಪಿಠರ, ಪಾತ್ರೆ. ಪಾತ್ರೆಯಲ್ಲಿ ಸುಮ್ಮನೆ ಕೊಡ್ತಿದ್ದಿಲ್ಲ, ಮೊದಲು ಹಾಕಬೇಕು ಮಾಡಿ. ಅದೇನಾಗ್ತಿತ್ತು? ಅನಂತ ಆಗ್ತಾಯಿತ್ತು. ಮಾಡಲೇಬೇಕು, ಅದನ್ನು ಬಿಡಾಗಿಲ್ಲ. ಅದು ಮಾಡಿ ಹಾಕಿದರೆ ಅದು ಬೆಳೀತಾ ಇತ್ತು, ಬೆಳಕು ಎಂಡ್ಲೆಸ್. ಎಷ್ಟು ಜನ ಕೂತಿರ್ತಾರೋ ಅಷ್ಟು ಜನ. ಪುಷ್ಪಕದಲ್ಲಿ ಎಷ್ಟು ಜನ ಬೇಕಾದ್ರೂ ಕೊಡಬೇಕಾಗಿತ್ತು ಅಂತಾರಲ್ಲ, ಆತಿತ್ತು. ಅದು ಕೂಡ್ಲಿಕ್ಕೆ ಅಕ್ಷಯ ವಾಹನ, ಇದು ಅನ್ನ ಕೊಡ್ಲಿಕ್ಕೆ ಅಕ್ಷಯ. ಅಕ್ಷಯಾನ್ನಂ ಪಿಠರಂ ತತ್ ಆಪ. ಬರೀ ಅನ್ನ ಕೊಟ್ಟರೆ ಸಾಧ್ಯ, ಉಳಿದೆಲ್ಲ ಬೇತಾರ್ಥಗಳು ಬೇಕು. ಮತ್ತು ದಕ್ಷಿಣ ಕೊಡಬೇಕು ಊಟ ಹಾಕಿದವರಿಗೆ. ರತ್ನಾದಿದಂ ಕಾಮ ವರಾನ್ನದಂಚ. ರತ್ನಗಳನ್ನು ಕೊಡ್ತಾ ಇದ್ದು ಜೊತೆಗೆ. ಇಲ್ಲಿ ಕಲ್ಲು ಬರುತ್ತೆ ಊಟದಲ್ಲಿ, ಕಲ್ಲು ಬರುತ್ತಲ್ಲ, ರತ್ನ ಬರ್ತಾಯಿತ್ತು ಅದರಲ್ಲಿ. ಅಂದರೆ ಏನು ಮಾಡಿದ್ರು ಲಾಭ ಅದರಲ್ಲಿ. ಆ ರೀತಿ ಸಿಗ್ತಿತ್ತು. ಇಂಥ ವಿಚಿತ್ರವಾದ ಪಾತ್ರೆ ಅದು. ಮತ್ತು ಕಾಮವರಾನ್ನದಂಚ. ಏನೂ ಅಲ್ಲ, ಕಾಮವರಾನ್ನದಂಚ. ಕಾಮಾನ್ನ ವರಾನ್ನ ಎರಡೆರಡು. ಕಾಮಾನ್ನಿ ಕಾಮರೂಪ್ಯನು ಸಂಚಾರ ಅನ್ನೋದು ಬರುತ್ತೆ. ಕಾಮಾನ್ನ ಅಂದ್ರೇನು? ಬಯಸಿದ ಅನ್ನ. ಬಯಸಿದ ಅನ್ನ ಯಾರಿಗೇನು ಬೇಕೋ ಅದು ಬರ್ತಿತ್ತು. ಜೊತೆಗೆ ವರ ಶ್ರೇಷ್ಠ, ನಿಷಿದ್ಧ ಅಲ್ಲ ಇವತ್ತೆ, ವರ ಅತಿ ಶ್ರೇಷ್ಠ ವರರೂಪವಾದ ಅನ್ನ ಜೊತೆಗೆ ಇಂಥ ಅನ್ನ ಕೊಡ್ತಿತ್ತು. ಇದು ಅಕ್ಷಯಪ. ನಮಗೆ ಸಂಧ್ಯಾವಂದನೆ ಅಕ್ಷಯ ಪಾತ್ರೆ ಇದ್ದಾಗೆ. ಅದು ಮಾಡ್ಕೊಂಡಿದ್ರೆ ಏನಾಗತ್ತಾಗ? ಊತಲ್ಲೇ ಆಗುತ್ತೆ. ಅಂಥವ್ರು ಊಟಕ್ಕೆ ಹೋಗ್ಬೋದು, ಜೀರ್ಣ ಆಗುತ್ತೆ, ಏನು ಯೋಚನೆ ಇಲ್ಲ. ಗಾಯತ್ರಿ ಜಪ ಮಾಡ್ತಾನಲ್ಲ, ಒಂದು ಬರೀ ಊಟಕ್ಕೆ ಹೋಗ್ತಾನೆ, ಪಾಪ ಅದು. ಪರಾನ್ನತಿಂದ ಪಾಪ ಬರುತ್ತೆ, ಬಹಳಷ್ಟು ದುಃಖ ಅನುಭವಿಸ್ಬೇಕು. ಇದು ಮಾಡಿ ಏನು ಮಾಡುತ್ತದೆ? ಗಾಯತ್ರಿ ಮಂತ್ರ ಅದನ್ನು ಶುದ್ಧಿ ಮಾಡಿಬಿಡು. ಅರ್ಥ ಆಯ್ತಾ? ಅದಕ್ಕೆ ಅಂಥವ್ರು ಇವ್ರು ಕರೆಯೋರು ಕೂಡ ಅಂಥವ್ರನ್ನೇ ಕರಿಬೇಕು. ಇವ್ರು ಹೋಗೋಣ ಅಂಥವನ್ನೇ ಹೋಗ್ಬೋದು. ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಪ್ರತಿಯೊಂದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇದೆಲ್ಲ ಬ್ಯಾಲೆನ್ಸ್ ತಪ್ಪೋಗಿದೆ. ಯಾರು ಬಾ ಎಲ್ಲಾರು ಹೋಗಿ ಯಾವನಾರು ಕೊಡೋ ಬಿಟ್ಟಾಗ ಏನಾಯ್ತು ಅಲ್ಲಿಗೆ? ವ್ಯವಸ್ಥೆನೇ ಇಲ್ಲ. ವ್ಯವಸ್ಥೆ ಇರಬೇಕು. ಹಾಂ ಹಾಂ ವಿಷ್ಣು ಸಹಸ್ರ ಬಂದೆ. ವಿಷ್ಣು ಸಹಸ್ರ ಸಂಧ್ಯಾನೆ ಮಾಡಬೇಕು ಫಸ್ಟು. ವಿಷ್ಣು ಸಹಸ್ರ ಮಾಡೋ ಅಧಿಕಾರ ಬರೋದು ಯಾವಾಗ? ಸಂಧ್ಯಾನೆ ಮಾಡಿದೆ. ಅದೂ ಇಲ್ಲ, ಎಂಟ್ರಿನೇ ಇಲ್ಲ ಫಸ್ಟ್ ಅವ್ರಿಗೆ. ಪಾಸ್ವರ್ಡ್ ಇದ್ದಾಗ ಅದು ಯಾವ್ದು ಓಪನ್ನೇ ಆಗಲ್ಲ, ನಿಮ್ಮ ಅಕೌಂಟೇ ಓಪನ್ ಆಗಿ ಬೇಕೇ ಬೇಕದು. ಬರೀ ದಶಗಾಯತ್ರಿ ಅಂತೀವ್ರು. ದಶಗಾಯತ್ರಿ ಹೇಳಿದ್ರು ಕೂಡ ಅವರಿಗೆ ಬ್ರಾಹ್ಮಣ್ಯ ಬಂತು. 10 ಮಾಡಿದರೆ ಬ್ರಾಹ್ಮಣ್ಯ ಬಂತು ಅವರಿಗೆ. ಬ್ರಾಹ್ಮಣ ಅಂತ ಅವನು ಕರಿಬೋದು. ಇಲ್ಲಾದ್ರೆ ಬ್ರಾಹ್ಮಣ ಆಭಾಸ ಅಂತ ಕರೀತಾರೆ. ಬ್ರಹ್ಮ ಬಂಧು ಇಲ್ಲ ಬ್ರಾಹ್ಮಣ ಆಭಾಸ. ಬ್ರಹ್ಮ ಬಂಧು ಅಂದ್ರೇನು?
ಬ್ರಾಹ್ಮಣರ ರಿಲೇಟಿವ್ಸ್ ಹೊರತು ಅವನು ಬ್ರಾಹ್ಮಣನಲ್ಲ. ಬಭಾರತೇನೈವ ದಿನೇಚ್ಛ. ಇನ್ನೊಂದು ಸ್ವಾರಸ್ಯ ಇದೆ. ಧರ್ಮರಾಜ ಸೂರ್ಯನ ಆರಾಧನೆ ಮಾಡಿ ತಗೊಂಡ. ಧರ್ಮರಾಜ ಯಾರು? ಯಮ. ಸೂರ್ಯ ಯಾರು? ಅವ್ರ ಅಪ್ಪ. ಸೂರ್ಯನ ಮಗನೇ ಯಮ. ಸೊ ಯಾರನ್ನ ಕೇಳಬೇಕು ಅಂತಾಯ್ತು ಈಗ? ಅಪ್ಪನ ಕೇಳಬೇಕು ಅಂತಾಯ್ತು. ಥ್ರೂ ಪ್ರಾಪರ್ ಚಾನಲ್ ಹೋಗ್ಬೇಕು. ಅಂದರೆ ಆತ ಈಸಿಲಿ ಆತೇನ ಬಂದುಬಿಟ್ಟ ಕೊಟ್ಟೇ ಬಿಟ್ಟ. ಒಂದೇ ದಿವಸಕ್ಕಿದು ವಾರಗಟ್ಟೆ ಮಾಡಿದ್ದಲ್ಲ ಆತ. ಈಗ ತಂದೆ ಆದ್ದರಿಂದ ತಕ್ಷಣ ಸಿಗುತ್ತೆ. ನಮಗೆ ನಮಗೆ ಆದ್ರೆ ಸಿಗೋದಿಲ್ಲ. ಅದು ಭಾಳ ಗ್ಯಾಪ್ ಇದೆ, ಆದ್ದರಿಂದ ಆಗೋದಿಲ್ಲ. ನಾವು ತಮ್ಮ ಶತ್ರುಗಳಿದ್ದಾಗಿದ್ದೀವಿ. ಸೂರ್ಯನಿಗೆ ಕೊಡದವ್ರು ಏನಾಗ್ತೇವೆ ಅಲ್ಲಿಗೆ? ಆಪೋಸಿಟ್ ಪಾರ್ಟಿ ಆದಾಗ ಆಗಿಬಿಡುತ್ತೆ. ಆ ದರ್ಶನ ಕೊಡೋದಿಲ್ಲ. ಆ ದರ್ಶನವೂ ಕೊಟ್ಟ, ಪಾತ್ರೆನೂ ಕೊಟ್ಟ, ಉಪಾಯನೂ ಇದೆಲ್ಲ ಆಯ್ತು. ಯಾರು ಬರ್ರಿ ಅಪ್ಪ ಯಾರದ್ರಲ್ಲಿ? ಸೂರ್ಯ. ಅದರಿಂದ ಯಾರು ಸಂಬಂಧದಲ್ಲಿ ಯಾರು ದೊಡ್ಡವರಾದ್ರೆ ಈಗ? ಇರೋ ದೊಡ್ಡವರ ಆದರೆ ಸರಿ ಹೋಯ್ತು, ಸಮಸ್ಯೆನೇ ಇಲ್ಲ. ಬಭಾರತೇನೈವ ಯುಧಿಷ್ಠಿರಸ್ತಾನ್ ಪ್ರತ್ಯೇಕಶಸ್ತ್ರಿಂಶತ ದಾಸದಾಸಿಕಾನ್ ಸುವರ್ಣಪಾತ್ರೇಷು ಹಿ ಭುಂಜತೆ ಯೇ ಗೃಹೇ ತದೀಯೇ ಬಹುಕೋಟಿದಾಸಕೇ. ಬಭಾರತೇನ ಏವ ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಕೊಟ್ಟರು. ಅಷ್ಟು ಜನ ಇದ್ದರು ಅಂತ ಹೇಳಿದ್ರೆ ಹೇಗೆ ಪರಿಹಾರ ಆಯಿತು ಅನ್ನೋದಕ್ಕೆ ಉತ್ತರ ಸಿಗ್ತಾಗ. ಆದ್ದರಿಂದ ನಾವು ಎಲ್ಲೇ ಇದ್ದರೂ ಕೂಡ ಈ ರೀತಿ ಮಾಡ್ಕೊಂಡಿದ್ರೆ ನಾವು ಊಟ ಮಾಡೋದಲ್ಲ, ಊಟ ಹಾಕ್ಬೋದು ಇನ್ನೊಬ್ಬರಿಗೆ ಒಬ್ಬೊಬ್ಬರಿಗೆಲ್ಲ. ಕೋಟಿಗಟ್ಟಲೆ ಜನ ಇದ್ದಾರೆ, ಅಷ್ಟು ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ಬಭಾರತೇನೈವ ವಿಶಿಷ್ಟಿರ ತಾನ್ ಪ್ರತ್ಯೇಕಶಃ 30 ದಾಸದಾಸಿಕ ಅಂತ ಹೇಳಿದರು. ಅದೆಲ್ಲ 80,000 ಅವೆಲ್ಲ ಹೇಳಿದ್ರು ಈಗಾಗಲೇ. ಪ್ಲಸ್ ಒಬ್ಬೊಬ್ಬರಿಗೆ 300 ಜನ ಪರಿವಾರ, ಒಬ್ಬೊಬ್ಬರಿಗೆ 300 ಜನ. ಅಷ್ಟು ಜನಕ್ಕೆ ಶಿಷ್ಯರು ಜನ ಬರಬೇಕಲ್ಲ. ಅದರಲ್ಲಿ ಕೆಲವರು ಮಿನಿಮಮ್ 300, ಕೆಲವರು ಜಾಸ್ತಿ. ಇವರಿಗೆ ದೌರಾಸರಿ 80,000 ಇದ್ದು, 80,000 ಇದ್ರು ಅಂತ ಅವ್ರಿಗೆ ತಿಳಿತಾವೆ. ಅವರೇ ಯೂನಿವರ್ಸಿಟಿಗಿಂತ ಜಾಸ್ತಿ ಇದ್ದರು. ರುದ್ರದೇವರ ಅವತಾರ ಅವರು. ಆದ್ದರಿಂದ ಮಿನಿಮಮ್ ಅಷ್ಟಿದ್ದವರು. ಇಷ್ಟು ಜನ ಹಿಂದೆ ಬಂದುಬಿಟ್ಟಿದ್ದಾರೆ. ಯಾರು ಈಗ ಅಲ್ಲ ಆಗಿದ್ದಿಲ್ಲ. ಆಮೇಲೆ ಅಚ್ಯುತಪ್ರೇಷ್ಠರು ಆದರು. ಅಚ್ಯುತಪ್ರೇಷ್ಠ ಇದ್ರು, ಇವರು ಅಲ್ಲಿದ್ದರು ಅಂತ ಆಗ್ಬಿಡ್ತದೆ. ಅಲ್ಲಿದ್ದವ್ರು ಇಲ್ಲಿ ಬಂದರು. ಹಿಂದೆ ಪೂರ್ವಾಪರ ಯೋಚನೆ ಮಾಡಿ ಸುವರ್ಣ ಪಾತ್ರೇಶು ಇವರೆಲ್ಲ ಮತ್ತೆ ಅವರ ಜೊತೆಗೆ ದಾಸದಾಸಿಯರು ಪರಿವಾರ ಎಲ್ಲ, ದಾಸರು ದಾಸಿಯರು. ಇವರಾದರೆ ಶಿಷ್ಯರು. ಈ ರೀತಿ ದೊಡ್ಡ ಪರಿವಾರ ಜನ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಅಲ್ಲಿದ್ದಾಗ ಹೇಗೆ ಊಟ ಮಾಡ್ತಿದ್ರು ಗೊತ್ತೋ? ಅವರೆಲ್ಲ ರಾಜ್ಯದಲ್ಲಿದ್ದಾಗ ಸುವರ್ಣ ಪಾತ್ರೇಶು ಹುಂಜರು, ಬಂಗಾರದ ಪಾತ್ರೆ ಇರ್ತವ್ರಿಗೆ, ಬಂಗಾರದ ತಟ್ಟೆ, ಬಂಗಾರದ ಲೋಟ, ಅಂಥ ಒಂದು ಫೆಸಿಲಿಟಿ ಇರ್ತವ್ರಿಗೆ. ಆ ರೀತಿ ನೋಡ್ಕೋತಿದ್ದ. ಇದು ಯಾತಕ್ಕೆ ಅಂದರೆ ತೊಗೊಳ್ಳೋನ ಯೋಗ್ಯತೆ, ಕೊಡೋನ ಯೋಗ್ಯತೆ, ತನ್ನ ಯೋಗ್ಯತೆ ತಕ್ಕಂತೆ ಕೊಡಬೇಕು. ಅವನು ಇಸ್ಕೊಳ್ಳೋನು ತನ್ನ ಯೋಗ್ಯತೆ ಇಸ್ಕೋಬೇಕಲ್ಲ. ಇದು ಅರ್ಥ ಮಾಡ್ಕೊಂಡು ಇವೆಲ್ಲ ಪ್ರತಿಯೊಂದು ಬ್ಯಾಲೆನ್ಸ್ ಆಗಬೇಕು. ಯಾವುದು ಪ್ರಿಸ್ಕ್ರೈಬ್ ಎಷ್ಟು ಮಾಡಿದ್ರೆ ಫೀಸ್ಗೆ ಅವನು ಅಷ್ಟು ಫೀಸ್ ಕೊಡಬೇಕಷ್ಟೇ. ಅವನು ಕಲೆಕ್ಟ್ ಮಾಡೋನು ಯಾತಕ್ಕೆ ಕೂತಿರ್ತಾನೆ? ಈಗ ಬೇರೆ ಏನು ಕೇಳಿದ್ರೆ ಅಲ್ಲಿ ಹೋಗೋಣ ನಂದು ಕೆಲಸ ಇಷ್ಟೇ, ಅಷ್ಟು ಫೀಸ್ ಕಲೆಕ್ಟ್ ಮಾಡಿ ಸೀದು ಕೊಡ್ತೀವಿ. ಕಡಿಮೆ ಕೊಟ್ಟರು ಕೊಡೋದಿಲ್ಲ ಅವನು, ಅಕ್ಸೆಪ್ಟೇ ಮಾಡೋದಿಲ್ಲ. ಆ ಥರ ಮಾಡಿದ. ಇದು ಅವರು ಹೇಗೆ ನೋಡಿಕೊಂಡ್ರು ಅತಿಥಿಗಳನ್ನು ಬಂದರೆ ಓಡಿಸ್ಬಿಡೋದಲ್ಲಿ, ಅಷ್ಟು ಜನ ನೋಡ್ತಿದ್ದಲ್ಲಿ. ಬಂಗಾರದ ತಟ್ಟೆ, ಬಂಗಾರದ ಲೋಟ ಅಂತ ಹೇಳಿದರೆ ಎಷ್ಟು ಸಂಪತ್ತು, ಎಷ್ಟು ಗೌರವ. ಆ ರೀತಿ ಮಾಡ್ಲಿಕ್ಕೆ ಹೋದ ದೇವ್ರು ಕೊಡ್ತಾನೆ. ಭಾಳ ಆಶ್ಚರ್ಯ. ಯಾವ ರೀತಿ ಮಾಡಬೇಕು ಅಂತ ಇಷ್ಟಪಡ್ತಾರೋ ದೇವ್ರು ಏನು ಮಾಡ್ತಾನೆ? ಅನುಕೂಲ ಕಲ್ಪಿಸ್ತಾರೆ. ಭಾಳ ಆಶ್ಚರ್ಯ. ನಾವು ಲೋಯರ್ ಲೆವೆಲ್ ಮಾಡ್ಬೇಕಾದ್ರೆ ಲೋಯರ್ ಲೆವೆಲ್ಲೇ ಬರುತ್ತೆ. ಹೈಯರ್ ಲೆವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ? ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ. ಭಾಳ ಆಶ್ಚರ್ಯ. ಎಷ್ಟೋ ಸರ್ತಿ ರಾಯರ ಆರಾಧನೆ ಸಾಕ್ಷಿ ನಮಗೆ. ಉಳಿದೆಲ್ಲ ಬೇಡ. ಈಗ ಎಷ್ಟೋ ಜನ ರಾಯರ ಆರಾಧನೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಎಷ್ಟಿರುತ್ತೆ ಗೊತ್ತಾ ನಿಮಗೆ? ಇಂಥ ಹಾಲು ಫುಲ್ ತುಂಬೋಗ್ಬಿಟ್ಟಿರುತ್ತೆ. ಮತ್ತು ಆರಾಧನೆ ಮುಗಿದು ಅಷ್ಟು ಉಳಿದಿರುತ್ತೆ. ಆರಾಧನೆ ಖರ್ಚು ಮಾಡಿ ಅಷ್ಟು ಉಳಿದಿರುತ್ತೆ. ಅಂದರೆ ಎಷ್ಟು ಬರ್ತಿದೆ ರಾಯರಿಗೆ ಯೋಚನೆ ಮಾಡಿ. ಯಾತಕ್ಕೆ? ಹರಿಪಾದ ಕಂಜ ನಿಷೇವಣ ಅಲ್ಲ ಅಂತ ಸಮಸ್ತ ಎಷ್ಟೋ ಕಡೆ ತೋರಿಸ್ತಾರೆ. ಅಷ್ಟೇ ಎಷ್ಟು ಬಂದಿದೆ ತೋರಿಸ್ತೀವಿ ಅಂತ ಕರ್ಕೊಂಡೋಗಿ ತೋರಿಸಿದ್ರೆ ನಾವು ತುಂಬ ಇಲ್ಲಕ್ಕಾಗಲ್ಲ. ಅದನ್ನು ಗೊತ್ತಾಯ್ತು. ಅದನ್ನ ಯೂಸ್ ಮಾಡಬೇಕು. ಯೂಸ್ ಮಾಡಿಲ್ಲ ಅಂಗಡಿ ಕೊಟ್ಬಿಟ್ಟು ತಗೋತಾರೆ. ಉತ್ತಮ ಪಕ್ಷ ಅಲ್ಲ ಅದು. ಬಟ್ ಸ್ಟಿಲ್ ಹಾಳು ಮಾಡೋದಕ್ಕಿಂತ ವಾಸಿ. ಅಷ್ಟು ಖರ್ಚು ಮಾಡಿಬಿಡ್ಬೇಕು, ಪೂರ್ತಿ ವಿನಿಯೋಗ ಮಾಡಬೇಕು. ಕ್ಯಾಶ್ ಬರುತ್ತೆ, ಇದು ಎಲ್ಲ ಬರುತ್ತೆ. ಇದು ಯಾತಕ್ಕೆ ಹೇಳಿದ್ದು? ರಾಯರ ಎದುರಿಗೆ ಇಲ್ಲ ಮೆದುರಿಗೆ ಹೊತ್ತು ಅವ್ರ ಹೆಸರು ಎಷ್ಟು ಕೆಲಸ ಮಾಡ್ತಾಯಿತ್ತು ಗೊತ್ತಾಯ್ತಾ? ಅಂದರೆ ಅರ್ಥ ಏನೋ? ಸನ್ನಿಧಾನ ದೇವರು ಇಟ್ಟಿದ್ದಾನೆ. ಅವ್ರು ಆ ಥರ ದೊಡ್ಡ ತಪಸ್ಸು ಮಾಡೋದು ಮಹಾನುಭಾವ. ಅರ್ಥ ನಾವು ಎದುರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋ ಶಕ್ತಿ ನಮ್ಮದಲ್ಲ. ಗೊತ್ತಾನೆ? ಏನಿದ್ರು ನೋಡೋ ಅರ್ಹತೆಯೂ ನಮಗಿರೋದಿಲ್ಲ. ಅಷ್ಟು ಕಡಿಮೆ, ನಾವು ಅಷ್ಟು ಮೇಲಿದ್ದಾರೆ. ಇದು ನಮಗೆ ಅರ್ಥ ಮಾಡಿಕೊಂಡ್ರೆ ಬರುತ್ತಾ ಅಂತ ಕೇಳೋದು ಉತ್ತರ ಅಲ್ಲೇ ಇದೆ. ಅರ್ಥ ಆಯ್ತಾ? ಸುವರ್ಣ ಪಾತ್ರೇಷು ಭುಂಜತೆ ಯೇ ಗೃಹೇ ತದೀಯೇ ಬಹುಕೋಟಿ ದಾಸಕೆ.
ಅದಕ್ಕೆ ರಾಮ ಆಚಾರ್ಯ ಏನು ಮಾಡಿದ್ದಾರೆ, ಹೆಚ್ಚಾಗಿ ರಾಮದೇವರು ಕೃಷ್ಣ ಹೆಚ್ಚು ಮಠಗಳಿಗೆ ಕೊಟ್ಟಿರೋದು ರಾಮಕೃಷ್ಣ ಹೆಚ್ಚು ಕೊಟ್ಟಿರೋದು. ಯಾಕೆಂದರೆ ರಾಮ ಯಾರು, ಸೂರ್ಯವಂಶ, ಸೂರ್ಯಾಂತರ್ಗತ, ಸೊ ಹೈಯೆಸ್ಟ್ ಆಗಿದ್ದಾರೆ. ಅದೇ ರೀತಿಯೇ ಕೃಷ್ಣ ಸೂರ್ಯನಿರ್ಗತ, ಇಬ್ಬರು ಒಂದೇ, ಸೂರ್ಯ ಚಂದ್ರ ರಿಫ್ಲೆಕ್ಟ್ ಮಾಡ್ತಾರೆ, ಜೊತೆ ಬರ್ತಾರೆ ಮತ್ತು ಸಮಾನರಾಗಿದ್ದ. ಇದೆಲ್ಲ ಯೋಚನೆ ಮಾಡಿದರೆ ದೇವರು ಅದೇ ಮಠಗಳಲ್ಲಿ ಯಾತಕ್ಕೆ ಅನ್ನ ಅಕ್ಷಯ ಬರುತ್ತೆ ಆ ಥರ ದೇವರಿದ್ದಾರಲ್ಲಿ ತಿಳಿತಿಲ್ಲ. ಏನಿಲ್ಲ ಅದು ಶ್ರೀಪಾದರ ಎಲ್ಲೋ ಬಿಟ್ಟರೆ ಅದು ಎಲ್ಲ ಕೂತಲ್ಲಿ ಮನೆಯಲ್ಲಿದ್ದಷ್ಟೇ ಮಠದಲ್ಲಿದ್ದಷ್ಟೇ ಅಷ್ಟೇ ಸೌಕರ್ಯ ದೇವ್ರು ತಂದು. ನಾವು ಪ್ಲಾನ್ ಮಾಡೋದು ಏನಂತ ಮಾಡ್ತೇವೆ, ಫಸ್ಟು ಮಿನಿಮಮ್ ಅಂತಾನೆ ಶುರು ಮಾಡೋದು. ಅವಾಗ ದೇವ್ರು ಇನ್ನೂ ಮಿನಿಮಮ್ ಕೊಡ್ತಾರೆ. ನೀವು ಜಾಸ್ತಿ ಅಂತ ಅನ್ಕೊಡೋ ತಕ್ಷಣ ನಮ್ಗೆ ಅನ್ಕೊಡೋದಷ್ಟೇ ಇದೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನಿಷ್ಫಲ. ಅನ್ಕೊಂಡು ಸುಳ್ಳು ಅನ್ಕೋಬಾರ್ದಷ್ಟೇ. ಆನೆಸ್ಟಾಗಿ ಅಂದ್ಕೊಂಡ್ರೆ ದೇವ್ರು ಏನು ಮಾಡ್ತಾನೆ, ಕಲ್ಪಿಸ್ತಾರೆ. ಯಾವ್ದ ಹೌದು, ಅದೇ ಹೇಳ್ತಿರೋದು. ದೇವ್ರು ಮಾಡಿಸ್ತಾರೆ. ಅದು ಭಾಳ ವಿಶೇಷ. ಅಂದ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅದು ದೇವ್ರ ಸಂಕಲ್ಪ ಅಂತಾನೆ ದೇವ್ರಿಗೆ ಹೆಸರು. ಸಮ್ಯಕ್ ಕಲ್ಪಯತಿ, ಏನು ಬೇಕಾದ್ರೂ ಮಾಡಿಕೊಡ್ತಾನೆ. ಯಾರಿಗೆ ಇಂದ್ರಪ್ರಸ್ಥಕ್ಕೆ ಹಾಕೋದಿರ ಸುಮ್ಮನೀಗ ಫುಲ್ ಖಾಲಿಯಾಗಿಲ್ಲ. ನಿನ್ನ ಕೇಳಿದ್ರಲ್ಲ ನೀವು, ಏನು ಖಾಲಿಯಾಗಿದ್ದೀಗ? ಇವರು ಜನಗಳನ್ನು ವಾಪಸ್ ಕಳಿಸಿರೋದು. ಇವರು ಜನಗಳಲ್ಲ. ಯಾರಿವರು? ಅತಿಥಿಗಳು, ನಿತ್ಯಾತಿಥಿಗಳು. ಇವರು ಅಲ್ಲಿದ್ದವರಲ್ಲಿ ಇಲ್ಲಿ ಬಂದರು, ಪರೀಕ್ಷೆ ಶುರು ಮಾಡಿದಷ್ಟು ಚೇಂಜ್ ಆಯಿತು. ಇವರು ಇಲ್ಲಿ ಬಂದರು. ಜನಗಳು ಕಳಿಸಿದ್ರು, ಜನ ಇರಬಾರ್ದು ನೀವು ಅಂತ. ಯಾಕೆ ರಾಜ್ಯ ಕೆಟ್ಟೋಗುತ್ತಾರೆ. ಜನ ಇಲ್ಲದ ರಾಜ್ಯ ಹೇಗೆ ಆಡಬೇಕು? ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾದಿದಂ ಕಾಮವರಾನ್ನದಂಚ ಬಭಾರ ತೇನೈವ ಯುಧಿಷ್ಠಿರಸ್ತಾನ್ ಪ್ರತ್ಯೇಕಶಃ ತ್ರಿಂಶತ ದಾಸದಾಸಿಕಾನ್ ಸುವರ್ಣಪಾತ್ರೇಷು ಹಿ ಭುಂಜತೆ ಯೇ ಗೃಹೇ ತದೀಯೇ ಬಹುಕೋಟಿ ದಾಸಕೆ. ಅದು ಬಹುಕೋಟಿಗಟ್ಟಲೆ ದಾಸರಿದ್ರು. ಅದು ಸರಿ, ಅದು ಗೌರ್ಮೆಂಟ್ ಅಲ್ಲೇನು ಎಷ್ಟು ಗೌರ್ಮೆಂಟ್ ಸರ್ವೆಂಟ್ಸ್ ಎಷ್ಟು ಜನ ಇರ್ತಾರೆ ನಿಮಗೆ? ಲ್ಯಾಕ್ಸಲ್ಲಿ ಇರ್ತಾರೆ, ಹೋಗ್ತಾರೆ. ಅಟೆಂಡರ್ಸ್ ಎಷ್ಟು ಜನ ಇರ್ತಾರೆ ಪೋಸ್ಟಲ್ಲಿ? ಇಲ್ಲಿ ಯೋಚನೆ ಮಾಡಿದರೆ ಏನು ಆಶ್ಚರ್ಯ ಇಲ್ಲ. ಅದು ಮನೆ ಅಂತ ನೋಡಬಾರ್ದು ಅವ್ರನ್ನ. ಚಕ್ರವರ್ತಿಗಳು, ರಾಜಸೂಯಾಗ ಮಾಡಿ ಚಕ್ರವರ್ತಿಗಳು ಏನು ಗೊತ್ತಾ, ವಿಶ್ವದ ಸಾರ್ವಭೌಮರು ಭೂಮಿಗೆ. ಅಂದಮೇಲೆ ಅಷ್ಟು ಜನ ಇದ್ದರೆ ಏನೂ ಆಶ್ಚರ್ಯ ಇಲ್ಲ. ಅಷ್ಟು ಜನ ಇದ್ದರೂ ಅಷ್ಟು ಜನ ಹುಡುಕೋತಾ ಇದ್ರು. ಸತ್ಸಂಗಮಾಕಾಂಕ್ಷಿಣ ಏವ ತೇವಸನ್ ಪಾರ್ಥೈ ಸಹನ್ಯೇ ಚ ಮುನೀಂದ್ರ ವೃಂದಾ ಶೃಣ್ವಂತ ಏಭ್ಯಃ ಪರಮಾರ್ಥಸಾರಾಃ ಕಥಾ ವದಂತಶ್ಚ ಪುರಾತನಾಸ್ತಥಾ. ಅವ್ರು ಯಾತಕ್ಕೆ ಬಂದರು, ಏನಾಯಿತು ಎಂಬುದನ್ನು ಹೇಳ್ತಾರೆ. ಇದು ಪಾಂಡವರಿಗೆ ಏನಪ್ಪ ಉಪಯೋಗ ಆಯಿತು ಅಂದರೆ, ಸತ್ಸಂಗಮಾಕಾಂಕ್ಷಿಣ ಏವತೆ, ಸತ್ಸಂಗಮ ಆಕಾಂಕ್ಷಿಣ ಏವತೆ ಅವಸನ್ ಪಾರ್ಥೈ ಸಹ ಅನ್ನೇ ಚ ಮುನೀಂದ್ರ ವೃಂದಾ. ಅಲ್ಲಿ ಬರ್ತಾ ಇದ್ದವರು ಬೇರೆಯವರೇ ಜಾಯಿನ್ ಆದ್ರೆ ಇಲ್ಲಿ ಬಂದು ಅನ್ನೇ ಚ ಮುನೀಂದ್ರ ವೃಂದಾ ಯಾಡಾಗ್ತಾ ಹೋಗ್ತಾ ಇತ್ತು. ಹಾಗೇನೆ ನಾಳೆ ಊಟಕ್ಕೆ ಯಾವಾಗಲೂ ಹಾಗೇನೆ ಪ್ರೋಗ್ರಾಮ್ ಬಿಟ್ಟರೆ ಮೊದಲನೇ ದಿವಸಕ್ಕೆ ಕೊನೆ ದಿವಸಕ್ಕೆ ಎಷ್ಟಾಗಿರುತ್ತಾಗಲೇ ಒಂದು ವಾರದ ಪ್ರೋಗ್ರಾಮ್ನಲ್ಲಿ ಎಷ್ಟು ದಿವಸ ಆಗಿರುತ್ತೆ, ಕೊನೆಗೆ ಬೆಳೀತಾ ಹೋಗ್ಬಿಟ್ಟು ಡಬಲ್ ಆ ಥರ ಇರ್ತಾ ಹೋಗ್ಬಿಟ್ಟು ಬೇರೆಯವರೆಲ್ಲ ಕೇಳ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾರೆ. ಮುನೀಂದ್ರ ವೃಂದಾ ಶೃಣ್ವಂತ ಏಭ್ಯಃ ಪರಮಾರ್ಥಸಾರಾಃ ಕಥಾ ವದಂತಶ್ಚ ಪುರಾತನಸ್ತಥಾ. ಎರಡು ಕೆಲಸ ಮಾಡ್ತಿದ್ರು, ಶೃಣ್ವಂತಹ ವದಂತಹ. ಅವರು ದೊಡ್ಡ 10 ಜನ ಎಲ್ಲೆಲ್ಲ ಟೀಮ್ ಮಾಡ್ಕೊಂಡ್ಬಿಡ್ತಾ ಇದ್ರು ಅಲ್ಲೇನೆ. ಇದು ಪ್ರಯಾಗದಲ್ಲಿ ಮಾಡ್ತಾರಲ್ಲ, ಕುಂಭಮೇಳ ಅಂತ ಮಾಡ್ತಾರಲ್ಲ, ಸಪರೇಟ್ ಇದು ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಕೂಡ. ಅಲ್ಲೇ ಮಲಗೋದವರು ಕೋಟ್ಯಾಧೀಶರು. ತಿಂಗಳಗಟ್ಟಲೆ ಅಲ್ಲೇ ಇರ್ತಾರೆ, ಫುಲ್ ಮುಗವರಿ ಪೂರ್ತಿ. ಭಾಗಸ್ಥಾನ ಅಂತ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಕುಂಭಮೇಳದ ಭಾರಿ ಜಾಸ್ತಿ ಮಾಡ್ತಾರೆ. ಎಲ್ಲ ಅವರವ್ರದ್ದು ಫುಲ್ ವ್ಯವಸ್ಥೆ ನಡೀತಾ, ಪ್ರತಿಯೊಂದು ವ್ಯವಸ್ಥೆ ಅಂಥದ್ದು. ಅಲ್ಲೇ ಸಿಂಪಲ್ಲಾಗಿರ್ತಾರೆ ಎಲ್ಲ ಕೂಡ. ನಮ್ಮ ಜನಕ್ಕೆ ಅದೆಲ್ಲ ಗೊತ್ತೇ ಇಲ್ಲ ಇದೆಲ್ಲ. ಅವ್ರು ಎಷ್ಟು ಕೋಟಿ ದುಡ್ಡಿದ್ರು ಕೂಡ ಅಲ್ಲಿದ್ದಾಗ ಹಾಗೆ ಎಲ್ಲರೂ ಒಂದೇ ರೀತಿ ಇದ್ದಾಗ ಅಷ್ಟು ಭಕ್ತಿಯಿಂದ ಇರ್ತಾರೆ. ಗಂಗಾ ಸ್ನಾನ ಬೆಳಿಗ್ಗೆ ಆಗಬೇಕು, ಅಲ್ಲೇ ಇರಬೇಕು. ಅವರವರೇ ಟೆಂಟ್ಗಳು, ಅಲ್ಲೇ ಅವರವರದೇ ಪ್ರವಚನಗಳು, ಅಷ್ಟು ವ್ಯವಸ್ಥೆ. ಈಗಿನ ಕಾಲಕ್ಕೆ ಎಷ್ಟು ಮಾಡ್ತಾರೆ ಅಂದರೆ ಅವತ್ತು ಮಾಡಿದ್ದೇನೂ ಆಶ್ಚರ್ಯ ಇಲ್ಲ. ಶೃಣ್ವಂತಹ ವದಂತಹ, ಕೇಳೋರಿಗೆ ಹೇಳೋದು, ದೊಡ್ಡವ್ರು ಹೇಳ್ತಾರೆ ಕೇಳೋದು, ಎರಡು ಕೆಲಸನೂ ಮಾಡ್ತಾಯಿದ್ರು. ಏಭ್ಯ ಏನು ವಿಷಯ ಏನಿರ್ತಿತ್ತು ಅದರೊಳಗೆ? ಪರಮಾರ್ಥ ಸಾರಾಹ. ಪರಮಾರ್ಥ ಅಂದರೆ ಯಾರು? ಪರಮಃ ವಿಷ್ಣು, ಅವನೇ ಅರ್ಥ, ಶಾಸ್ತ್ರಾರ್ಥ. ವಿಷ್ಣು ಸರ್ವೋತ್ತಮತ್ವ ಬರಹ ಹೇಳ್ತಿದ್ರು, ಅದನ್ನು ಕೇಳ್ತಿದ್ರು. ಆವಾಗಲೇ ಕಥೆ ಅಂತ ಆಗೋದಿಲ್ಲ. ಅದಕ್ಕೆ ಹೇಳ್ತಪ್ಪ ಆಚಾರ್ಯ ಹೇಳಿದ್ರಲ್ಲ, ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮ ಹರಿಮನಃ ಪ್ರಿಯಂ ಉತ್ತಮಾರ್ಥಂ.
ಇಲ್ಲಿ ಪರಮಾರ್ಥ ಸಾರಾಹ, ಪರಮಾರ್ಥ ಸಾರಾಹ. ಅವರೇನು ಭಾರಿ ಜ್ಞಾನಿಗಳಾದ್ದರಿಂದ ಕನ್ಫ್ಯೂಷನ್ನೇ ಇಲ್ಲ. ಗೊತ್ತಾಯ್ತಾ? ಎಷ್ಟೊತ್ತು ಕಥೆ ಕೇಳಿದಾಗ ಏನಾಗುತ್ತೆ, ಸಂಶಯ ಕ್ರಿಯೆಯಾಗಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಸಾಲ್ವ್ ಮಾಡ್ಲಿಕ್ಕೆ ಉತ್ತರ ಸಿಗದೆ ಹೋದರೆ ದೊಡ್ಡ ಪ್ರಾಬ್ಲಮ್ ಶುರುವಾಗುತ್ತೆ. ಅಲ್ಲೇ ಎಲ್ಲ ತಿಳಿದವ್ರ ವಿಷಯಗಳು ಕೋಟಿಗಟ್ಟಲೆ ಇದ್ದಿದ್ದರಿಂದ ಸಂಶಯವಾಗಿ ವಿಷಯ ತಿಳಿಯಾಗಿ ಕೇಳ್ತಾ ಇತ್ತು. ಅದಕ್ಕೆ ಕಥಾ ವದಂತಶ್ಚ ಪುರಾತನಾಸ್ತತ, ಹಿಂದಿನ ಕಥೆಗಳನ್ನು ಹೇಳೋದು. ಕೆಲವು ಕಥೆಗಳು ರೆಕಾರ್ಡೇ ಆಗಿರೋದಿಲ್ಲ, ಬರೆದಿದ್ದು ಬಿಟ್ಬಿಟ್ಟು. ಎಲ್ಲ ಬರೆದಿದ್ದಲ್ಲ, ಮತ್ತೆ ಎಷ್ಟೋ ವಿಷಯ ಬರೆದಿರೋದಿಲ್ಲ. ಅವೆಲ್ಲ ಏನಾಗಬೇಕು, ಅದೆಲ್ಲ ಬಾಯಿಂದ ಬಾಯಿಗೆ ಬರಬೇಕಷ್ಟೇ. ಎಷ್ಟೋ ಜನ ಸ್ವಾಮಿಗಳಾಗಿರ್ತಾರೆ, ಅವ್ರ ಬಗ್ಗೆ ಏನು ಒಂದು 2 ಪ್ಯಾರ ಬರೆದಿರ್ತಾರೆ ಅಷ್ಟೇ. ಅಷ್ಟೇ ನಡೆದ ಜೀವನದಾಗ ಅಷ್ಟೇ ಮಾಡಿದ್ದವರು ಬೇಕಾಷ್ಟು ಮಾಡಿರ್ತಾರೆ. ಎಷ್ಟೋ ವಿಷಯ ಬಾಯಿಂದ ಬಾಯಿ ಬರ್ತಾ ಹೋಗುತ್ತೆ ಅಷ್ಟೇ, ಅಲ್ಲಲ್ಲೇ ಉಳ್ಕೊಂಬಿಡೋದು. ಅಲ್ಲ ಬರೀಲಿಕ್ಕೆ ಸಾಧ್ಯ ಇದೆಯಾ? ಹೋಗ್ರಿ ಬರೀಲ್ರೆ, ಹೋಗ್ರಿ ಬರೀತಾರೆ, ಓದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ, ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಹೇಳ್ತಾ, ಅವ್ರಿಗೆ ಇಂಪಾರ್ಟೆಂಟ್ ಅನಿಸಿದ್ದು ಹೇಳ್ತಾರೆ ಅಷ್ಟೇ. ಪುಸ್ತಕದಲ್ಲಿರೋ ಎಷ್ಟು ಮದುವೆದಲ್ಲೇ ಹೇಳ್ತೀವಿ, ಎಲ್ಲ ನಾನು ಬರೆದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲ ನಾನು ಬರೆದಿಲ್ಲ, ಬರೆದಿರೋದು ಎಷ್ಟು ಭಾರಿ. ಆಚಾರ್ಯ ಹೇಳ್ತಾರೆ ಲೇಷತಃ ಗೀತಾಭ ಎಲ್ಲರೂ ಏನೇನು ಬರೀತಾರೆ ಹೇಳ್ತಾರೆ, ಅದು ಏನಾಗಿರುತ್ತೆ ಸಾಮಾನ್ಯವಾಗಿ ಲೇಷತಃ. 2 ಕಾರಣಕ್ಕೆ. ಗೊತ್ತಿರೋದೇ ಲೇಷ ಒಂದು, ಕೆಲವರಿಗೆ ಬೇರೆ ಕಾರಣದಿಂದ ಲೇಷ, ಕೇಳೋರಿಗೆ ತಿಳುವಳಿಕೆ ಇಲ್ಲ, ಅಷ್ಟು ಮಾತ್ರ ಹೇಳ್ತಾರೆ. ನೀರು ಜಾಸ್ತಿ ಇದೆ, ಪಾತ್ರೆ ಇಲ್ಲ, ಇಷ್ಟೇ ಪಾತ್ರೆ ಆಯಿತು. ಪಾತ್ರೆ ಜಾಸ್ತಿ ಇದೆ, ಇದು ಬೇರೆ, ಉಲ್ಟಾಪಲ್ಟಾಗುತ್ತೆ. ಸಾಮಾನ್ಯ ಜ್ಞಾನಿಗಳ ಹತ್ರ ಯಾವ ಕೊರತೆ ಬರೋದಿಲ್ಲ, ಜ್ಞಾನದ ಕೊರತೆ ಇರೋದಿಲ್ಲ. ಕೇಳೋರಲ್ಲಿ ರಿಸೀವ್ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಆ ರೀತಿ ಹೇಳ್ತಾ ಇದೆ. ಇದು ವನವಾಸ ಅಂದರೆ ಏನಾಯ್ತು ಈಗ? ಆ್ಯಕ್ಚುಲಿ ವನ ಅಂದರೆ ಶಾಸ್ತ್ರ ಅಂತ ಅರ್ಥ ಆಯ್ತು. ವನ ಅಂದರೆ ಶಾಸ್ತ್ರ. ಸೊ ಶಾಸ್ತ್ರ ಪಾಠ ಆದಾಗ ಆಯ್ತು ಅವ್ರಿಗೆ. ಟೈಮ್ ವೇಸ್ಟ್ ಆಗಲೇ ಇಲ್ಲ, ಫುಲ್ ಟೈಮ್ ಜ್ಞಾನ ಬಂದಾಗ ಆಯ್ತು. ಇದು ವಿಶೇಷ. ಅದು ವನವಾಸ ಇವ್ರಿಗೆ ಒಳ್ಳೆ ಜ್ಞಾನಕ್ಕೆ ಸಾಧನೆ. ಅಷ್ಟೇ, ವನವಾಸ ಒಳ್ಳೆ ಜ್ಞಾನಕ್ಕೆ ಸಾಧನೆ ಆಯಿತು. ದುರ್ಯೋಧನಾದಿಗಳಲ್ಲಿ ಮೋಜು ಬಸ್ತಿ ಮಾಡ್ಕೊಂಡು ಕಾಲ ಕಳೀತಿದ್ದಾರೆ. ರಾಜ್ಯಭಾರ ಹಾಳಾಗೋಯ್ತು. ಹೆಸರಿಗೆ ರಾಜರು ಎಲ್ಲ ಕೆಟ್ಟ ಭೋಗಗಳು, ಮಿತಿಮೀರಿದ ಭೋಗಗಳು, ಅದು ಸಾಯ್ಲಿಕ್ಕೆ ರೆಡಿ ಆಗ್ತಾರೆ. 13 ವರ್ಷಕ್ಕೆ ಸಾಯ್ಬೇಕು, ಆ ರೀತಿ ರೆಡಿ ಆಗ್ತಾರೆ. ಇವರು ಮತ್ತೆ ಅಷ್ಟು ಬೇಲೋಗ ಆ ರೀತಿ ರೆಡಿ ಆಗ್ತಾರೆ. ಅಂದರೆ ಪಾಂಡವರ ವನವಾಸದ ಪೀರಿಯಡ್ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ, ನೋಡಬೇಕಾದ್ರೆ ಅನೇಕ ಪ್ರಶ್ನೆಗೆ ಉತ್ತರ ಇಲ್ಲ. ಇಷ್ಟು ಮಾತುಗಳೆಲ್ಲ ಹೇಳ್ತಾರೆ. ಆದ್ದರಿಂದ ಜ್ಞಾನ ಕಾರ್ಯ ಮಾಡ್ತಿದ್ರು ಫಸ್ಟ್ ಐಟಮ್ ಅದು. ಅಲ್ಲಿಗೆ ನಂಬರ್ 1 ಆಗೋಯ್ತು. ಹೋಗಲಿ, ಅವರಿಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಅಕ್ಷಯ ಪಾತ್ರೆ ಇದೆ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಏವಂ ಗಜಾನಾಂ ಬಹುಕೋಟಿ ವೃಂದಾನ್ ತಥಾ ರಥಾನಾಂಚ ಹಯಾಂಶ್ಚ ವೃಂದಶಃ ವಿಸೃಜ್ಯ ರತ್ನಾನಿ ನರಾಂಶ್ಚ ವೃಂದಶೋ ವನೇ ವಿಜಹೃಹು ದಿವಿದೇವವತ್ಸುಖಂ. ಏವಂ ಗಜಾನಾಂ ಬಹುಕೋಟಿ ವೃಂದಾನ್. ಎಷ್ಟಾನೆಗಳು? ವೃಂದ, ಕೋಟಿ, ಬಹುಕೋಟಿ ವೃಂದಾನ್. ಇವತ್ತು ಆನೆಗಳು ಎಷ್ಟು ಸಿಗುತ್ತೆ ನಿಮಗೆ? ಕುದುರೆಗಳು ಎಷ್ಟು ಸಿಗುತ್ತೆ? ಭಾರಿ ಕಡಿಮೆ. ಹಿಂದೆಲ್ಲ ಅವರ ವರ್ಣನೆ ಮಾಡಲ್ಲ. ಇದೆಲ್ಲ ನಮಗೆ ಸುಳ್ಳು ಅನಿಸ್ಬಿಡ್ತು ಎಷ್ಟು ಸತ್ತು ನೋಡಿದರೆ. ನಾವು 1000 ವರ್ಷಗಳ ಹಿಂದೆ ಚೀನಾ ಯಾತ್ರಿಕರು ವಿಶೇಷವಾಗಿ ಬಂದಿದ್ದು ಇಂಡಿಯಾಕ್ಕೆ, ಎಲ್ಲ ರೆಕಾರ್ಡ್ ಮಾಡಿದವರು. ಪುಸ್ತಕದಲ್ಲಿ ಪ್ರಿಂಟ್ಗಳಾಗಿದ್ದವ್ರು ಹೇಳ್ತಾರೆ ಎಷ್ಟು ರಥಗಳು, ಎಷ್ಟು ಆನೆಗಳು, ಎಷ್ಟು ವೈಭವ ಅಂತ ವರ್ಣನೆ ಮಾಡ್ತಾರೆ. ಹೋಗಲಿ, ನಮ್ಮ ಕಾಲಕ್ಕೆ ಎತ್ತುಗಳು ಎಷ್ಟಿತ್ತು ಸ್ವಲ್ಪ ಯೋಚನೆ ಮಾಡಿ. ಎತ್ತುಗಳು ಎಷ್ಟಿರ್ತಿತ್ತು ನಿಮಗೆ? ಭಾಳ ವೈಭವ ಸಿಗೋದೇ ಇಲ್ಲ. ಟ್ರ್ಯಾಕ್ಟರ್ ಬಂದು ಏನಾಯಿತು? ವ್ಯವಸಾಯಕ್ಕೆ ಎತ್ತುಗಳು ಇಲ್ಲೇ ಇಲ್ಲ, ಎಲ್ಲ ಕೊಂದಾಕ್ಬಿಟ್ರು. ಗಂಡು ಮಕ್ಕಳು ಕೊಂದೇ ಬಿಡ್ತಾರೆ. ಮೊದಲು ಬೆಳೆಸ್ತಿದ್ರು, ಬೆಳೆಸಿ ಆಮೇಲೆ ಕೊಲ್ತಿದ್ರು. ಈಗ ಉಪಯೋಗಿಸೋರೇ ಇಲ್ಲ ಅದನ್ನ. ಏನಾಯ್ತು? ಅದನ್ನೇ ಹೊರಗು ಬಂದ ತಕ್ಷಣ ಇದಾಕ್ಬಿಡ್ತು. ಎಳೆ ತರಕಾರಿ ಉಪಯೋಗಿಸ್ಬಿಡ್ತಾರೆ. ಇದು ಭಾರಿ ಆಶ್ಚರ್ಯ. ಅಂದರೆ ಯಾತಕ್ಕೆ ನಮ್ಮ ಎದುರಿಗೆ ಬೆಂಗಳೂರು ಜಟಕ ಎಷ್ಟಿದ್ದು, ಕುದುರೆ ಎಷ್ಟಿತ್ತು ಬೆಂಗಳೂರಲ್ಲಿ? ಮತ್ತು ಒಂದು ಕುದುರೆ ಹುಡ್ಕೊಂಡು ಹೋಗ್ಬೇಕು, ಸಿಗೋದು ಕಷ್ಟ. ಎಲ್ಲೂ ಜಟಕ ಸ್ಟ್ಯಾಂಡ್ ಇರ್ತಿತ್ತು. ಎಷ್ಟು ಕುದುರೆಗಳು, ಎಷ್ಟು ಜಟಕಗಳು ಇವತ್ತು ನಂಬ್ಲಕ್ಕಾಗಲ್ಲ. ಇತ್ತು ಅಂತ ಹೇಳಿದೆ, ಯಾರು ಸುಳ್ಳು ಹೊಡಿತಾರೆ ಇವರು ಅಂತ ಹೇಳ್ಬಿಟ್ಟು. ಸತ್ಯ. ಹಿಂದೆ ಹಾಗೆ ಆನೆಗಳಿದ್ದು ಕುದುರೆಗಳಿದ್ದು. ವೃಂದಾನ್ ತಥಾ. ನಾವು ತುಂಬ ಜನ ಇವತ್ತು ಲಿಮಿಟೆಡ್ ನಾಲೆಡ್ಜಲ್ಲಿ ನೋಡ್ತಾರೆ ಶಾಸ್ತ್ರಗಳನ್ನು. ಆವಾಗ ಅವರು ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಅವ್ರಿಗೆ ಇದಿರಬೇಕು, ಆ ಕಾಲಕ್ಕೆ ಯೋಚನೆ ಮಾಡೋಷ್ಟು ಬುದ್ಧಿ ಇದ್ದರೆ ಎಷ್ಟು ಸತ್ಯ ಇದೆ, ಎಷ್ಟು ಕಳ್ಕೊಂಡಿದ್ದೇವೆ ಅಂತ ಗೊತ್ತಾಗುತ್ತೆ. ವೃಂದಾನ್ ತಥಾ ರಥಾನಾಂಚ ಹಯಾಂಶ್ಚ ವೃಂದಶಃ. ರಥಗಳು ಕೋಟಿಗಟ್ಟಲೆ. ವೃಂದ ಶಬ್ದಕ್ಕೆ 2 ಅರ್ಥ ಇದೆ. ಒಂದರ್ಥ ಗುಂಪಾಗಿ ಅಂತ, ಇನ್ನೊಂದು ವೃಂದ ಅಂತ ನಂಬರ್. ಅದು ಗೊತ್ತಾಯ್ತಾ? ವೃಂದ ಅಂತ ನಂಬರ್ ಇದೆ. ಕೋಟಿ ಆದ್ಮೇಲೆ ಇನ್ನೂ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು ನಾವಾಗ. ಅಂಥ ನಂಬರ್ ಗಟ್ಟಲೆ ಆ ಥರ ಇದಿದ್ವು ಕುದುರೆಗಳಿದ್ವು, ರಥಗಳಿದ್ವು. ವಿಸೃಜ್ಯ ರತ್ನಾನಿ ನರಾಂಶ್ಚ ವೃಂದಶಃ. ಮತ್ತು ರತ್ನಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ನರಾಂಶ್ಚ ವೃಂದಶಃ ವನೇ ವಿಜಹೃರ್ ದಿವಿ ದೇವವತ್ಸುಖಂ. ಇಷ್ಟೆಲ್ಲ ಬಿಟ್ಟು ಬಂದಿದ್ದಾರೆ ಪಾಂಡವರು. ರಾಜ್ಯದಲ್ಲಿ ಇಷ್ಟೆಲ್ಲ ಇತ್ತು, ಅದನ್ನು ಬಿಟ್ಟು ಬಂದಿದ್ದಾರೆ. ಇಲ್ಲಿ ಕಷ್ಟ ಆಯಿತು ಅಂದರೆ ಏನು? ದಿವಿ ದೇವವತ್ಸುಖಂ. ಹೇಗೆ ವಾಸ ಮಾಡ್ತಿದ್ದಾರೆ ಅಂದರೆ ದೇವತೆಗಳು
ಸ್ವರ್ಗಲೋಕದಲ್ಲಿ ಹೇಗಿದ್ರು ಹಾಗಿದ್ರು ಅಂತ ಹೇಳಿದ್ದಾರೆ. ಅಂದರೆ ಏನಿಲ್ಲ ಅವರಿಗೀಗ ದುಃಖ ಆಗೇ ಇಲ್ಲ. ಅವನ ಪರ್ಪಸ್ಸೇ ತರವಾಗಲಿಲ್ಲ. ದುರ್ಯೋಧನ ಪರ್ಪಸ್ ಏನಿತ್ತು, ಮಾಡಿ ದುಃಖ ಪಡೋದು, ದುಃಖ ಆಗಲೇ ಇಲ್ಲ. ಇದು ನಡೆದಿತ್ತು. ನಮ್ಗೆ ಉತ್ತರ ಸಿಕ್ತಾಗ ಏನು ಉತ್ತರ ಸಿಕ್ತೋ, ಇಷ್ಟೆಲ್ಲ ಪಾಂಡವರು ಮಾಡಿದ್ರು, ಎಷ್ಟು ಕಷ್ಟ ಅನುಭವಿಸ್ತಾರೆ ಪಾಪ, ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ವೇಸ್ಟ್ ಆಗೇ ಇಲ್ಲ. ದಿವಿ ದೇವವತ್ ಸುಖ, ಆರಾಮಾಗಿದ್ದಾರೆ. ಅದು ಭೂಲೋಕದ ದೃಷ್ಟಾಂತ ಕೊಡಲೇ ಇಲ್ಲ, ದೇವಲೋಕದ ದೃಷ್ಟಾಂತ ಕೊಟ್ಬಿಟ್ಟು ದೇವತೆಗಳಿಂದ ಸುಖವಾಗಿದ್ದಾರೆ. ಆಗಿರೋದು ಆಶ್ಚರ್ಯ ಇಲ್ಲ. ಯಾತಕ್ಕೆ? ಮುಂದೆ ನೋಡಿ, ಸ್ವಾರಸ್ಯ ನೋಡಿ ಮುಂದೆ. ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಶಃ ಸುವರ್ಣಭಾರಾಂಶ್ಚ ಶತಂ ಯುಧಿಷ್ಠಿರಃ ಸಭ್ರಾತೃಕೋಸೌ ವನಮಾಪ್ಯ ಚಕ್ರವತ್ ಮುಮೋದ ವಿಪ್ರೈಃ ಸಹಿತಃ ಯಥಾ ಸುಖಂ. ಆತ ಹಸ್ತಿನಾಪುರದಲ್ಲಿ ಏನು ಮಾಡ್ತಾ ಇದ್ದ ದಿವಸ, ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಶಃ, ಲಕ್ಷ ಗೋದಾನ ಮಾಡ್ತಿದ್ದಂತ, ಪ್ರತಿನಿತ್ಯ ಲಕ್ಷ ಗೋದಾನಗಳು. ಆಯಿತಾ? ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಶಃ ಸುವರ್ಣಭಾರಾಂಶ್ಚ ಶತಂ ಯುಧಿಷ್ಠಿರ. ಸುವರ್ಣದ ಗಟ್ಟಿಗಳನ್ನು ದಾನ ಮಾಡ್ತಿದ್ದ, 100 ಸುವರ್ಣದ ಗಟ್ಟಿಗಳನ್ನು. ಹಿಂದಿನ ಕಾಲ ರಾಜರ ಪದ್ಧತಿ ಇತ್ತು, ಪ್ರತಿ ದಿವಸ ಬೆಳಗ್ಗೆ ದಾನ ಮಾಡೋ ಪರ್ಟಿಕ್ಯುಲರ್ ಟೈಮ್. ಈಗ ಒಂದು ವಿಜಯನಗರಕ್ಕೆ ಹೋದರೆ ತುಲಾಭಾರ ಅಂತ ಒಂದು ಜಾಗ ಇದೆ, ಅಲ್ಲಿ ರಾಜ ಬಂದುಬಿಟ್ಟು ತುಲಾಭಾರ ಅಷ್ಟು ಕೊಟ್ಬಿಟ್ಟು ಆ ಟೈಮ್ನಲ್ಲಿ ಯಾರತ್ರ ಎಲ್ಲರಿಗೂ ಕೊಟ್ಟು ಹೋಗ್ಬಿಟ್ಟು, ದಿವಸದ ಕಾರ್ಯಕ್ರಮ, ಎಂದೋ ವರ್ಷದ ಕಾರ್ಯಕ್ರಮ ಅಲ್ಲ, ಡೈಲಿ ಹಾಗೆ ಮಾಡ್ತಾ ಇತ್ತು. ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇತ್ತೀಚೆಗೆ ಪದ್ಧತಿ ಇತ್ತು ಅಂದರೆ ಪಾಂಡವರ ಕಾಲಕ್ಕೆ ಹೇಗಿದ್ದಿರ್ಬೋದು. ಆದ್ದರಿಂದ ಶತಂ ಯುಧಿಷ್ಠಿರ ಸುವರ್ಣ ಅಭಿಷೇಕ ಅಲ್ಲ ಇದು, ದಾನ. ಪ್ರತಿನಿತ್ಯ ಅಷ್ಟು ದಾನ ಮಾಡ್ತಿದ್ರು ಅಂತ ಹೇಳಿದ. ಸಭ್ರಾತೃಕೋಸೌ ವನಮಾಪ್ಯ ಚಕ್ರವತ್, ಸಹೋದರರ ಸಮೇತ ಕಾಡಿಗೆ ಹೋದರೂ ಕೂಡ ಹೇಗಿದ್ದ, ಚಕ್ರವತ್ ಇಂದ್ರ ಹೇಗೋ ಹಾಗೆ ಮೋದ. ವಿಪ್ರೈ ಸಹಿತ ಯಥಾ ಸುಖಂ, ವಿಪ್ರೈ ಸಹಿತ ಯಥಾ ಸುಖಂ. ಇಂದ್ರ ದೇವೇಂದ್ರ ಸ್ವರ್ಗದಲ್ಲಿ ಹೇಗಿದ್ರು, ಪಾಂಡವರೆಲ್ಲ ಹಾಗಿದ್ರು ಅಂತ. ಇದೇನು ಸ್ವಂತ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಯಾರು ಅವರೆಲ್ಲ? ಇಂದ್ರರೇ ಆಗಿದ್ದು ಅವ್ರು ಮೊದಲು, ಪೂರ್ವೇಂದ್ರರೆಲ್ಲ ಕೂಡ ಅಲ್ಲೇನು. ಆದ್ದರಿಂದ ಏನಾಯ್ತು ಅವ್ರಿಗೀಗ ಸುಖವಾಗಿ ಇಂದ್ರ ಇದ್ದರೆ ಸಮಸ್ಯೆನೇ ಇಲ್ಲ. ಚೀಫ್ ಮಿನಿಸ್ಟ್ರ್ ಎಲ್ಲೇ ಹೋದ್ರು ಏನಾಗಿರ್ತಾನಂತ. ಈಗ ಹಳ್ಳಿಯವರು ಗ್ರಾಮ ವಾಸ್ತವ್ಯ ಮಾಡಿದ್ರು ಚೀಫ್ ಮಿನಿಸ್ಟ್ರೇ, ಗೊತ್ತಾಯ್ತಾ? 24 hours ಚೀಫ್ ಮಿನಿಸ್ಟರ್. ಮತ್ತೆ ಆಫೀಸ್ ಅವರ್ಸ್ ಆಯ್ತು ಗೊತ್ತಿಲ್ಲ, ಆಫೀಸ್ ಅವರ್ಸ್ ಎಲ್ಲ ಇಲ್ಲ ಅವರಿಗೆ. ಯಾವ ಟೈಮ್ನಲ್ಲಿ ಏನು ಮಾಡಿದ್ರು ಅದು ವ್ಯಾಲಿಡ್ಡೇ. ಆ ರೀತಿ ಇದ್ದಾರೆ. ಆದ್ದರಿಂದ ದಿವಿ ದೇವವತ್ ಸುಖಂ ವಿಪ್ರೈ ಸಹಿತ ಯಥಾ ಸುಖಂ. ಅಲ್ಲ, ನಿಮ್ಮ ಸುರರಾಜರು, ಇಂದ್ರ ಅಂದ್ರೇನು? ಸುರರಾಜ. ಸುರರು ಯಾರಿದ್ದಾರೆ ಅಂದರೆ ಭೂಸುರರು, ಬ್ರಾಹ್ಮಣರಿದ್ದಾರಲ್ಲ, ವಿಪ್ರರು. ಸೊ ಭೂಸುರ ರಾಜರಾದ್ರಲ್ಲ ಇವರಿಗೆ. ಸುರರಾಜರಾಗಿದ್ದವ್ರು ಏನಾಗಿದ್ದಾರೆ ಈಗ? ಭೂಸುರ ರಾಜರಾದ್ರಿಂದ ಸುಖವಾಗಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ಸುಖ ದುಃಖಗಳ ಕಾನ್ಸೆಪ್ಟೇ ನಮಗೆ ಜನಕ್ಕೆ ಗೊತ್ತಿಲ್ಲ. ಹೇಳಿದ್ನಲ್ಲ ನಿನ್ನೆ ಮೊನ್ನೆ, ಎಲ್ಲ ಹೊರಗಿಂದ ನೋಡ್ಬಿಡ್ತಾರೆ. ಓ ಏನು ಸುಖವಾಗಿದ್ದಾರೆ. ಅವ್ನು ಓದ್ ಕೇಳೋ ಹಣೆ ಬರ 100 ರೋಗಗಳು ಹೇಳಿತಾ, ಯಾರೂ ಮಾತು ಕೇಳೋರಿಲ್ಲ, ವೀಲ್ ಚೇರು ಒದ್ದಾಡ್ತಿರ್ತಾನೆ. ನಮ್ಮ ಪ್ರಕಾರ ಭಾರಿ ಸುಖಪುರುಷ ಅಂಥೇಳಿ ಅವಾಗ ಅನಿಸುತ್ತೆ ನಾವು ಎಷ್ಟೋ ಸುಖಪುರುಷರು. ಅದಕ್ಕಿಂತ ಅಂಥದ್ದೇನು ಡಿಪೆಂಡೆನ್ಸ್ ಇಲ್ಲ ಅಂತ ಹೇಳಿದರೆ ಅದು ದೊಡ್ಡದು. ಪಾಂಡವರು ಹೇಗಿದ್ದಾರೆ ಈಗ? ಅಷ್ಟು ಆನಂದವಾಗಿದ್ದಾರೆ. ಆದ್ದರಿಂದ ಸುಖ ಹೊರಗಿನಿಂದ ನೋಡಿ ಸುಖ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಸುಖ ಅವರವರ ಇದಕ್ಕೆ ಸೇರಿದ್ದು ಅಷ್ಟೇ ಹೊರತು ಇನ್ನೊಬ್ಬರು ಯಾರು ಎಸ್ಟಿಮೇಟ್ ಮಾಡೋಕ್ಕೆ ಬರೋದೇ ಇಲ್ಲ. ಹಾಂ, ಅದೇ ಹೇಳ್ತಿರೋದು. ವೈರಾಗ್ಯ ಅಷ್ಟು ವಿರಕ್ತರಾಗಿದ್ದವ್ರು ಬಿಟ್ಟು ಬಂದ್ರು ಏನರ್ಥ ಈಗ? ಈ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ರಾಜ್ಯ ಹೋಯ್ತು ಅವೆಲ್ಲ ಯೋಚನೆ ಮಾಡ್ತಾರೆ, ಆರಾಮಾಗಿ ಬಿಟ್ಟಿದ್ದಾರೆ. ಇದು ಬಹಳ ಮುಖ್ಯ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ. ಎಷ್ಟು 3 ಶ್ಲೋಕದಲ್ಲಿ ಏನು ವರ್ಣನೆ ಮಾಡಿದ್ರು? ಪಾಂಡವರಲ್ಲಿ ಇದ್ದಿದ್ದು ವನವಾಸ ಅತ್ಯಂತ ಸುಖಕರವಾಗಿತ್ತೆ ಹೊರತು ದುಃಖಕರವಾಗಿರಲಿಲ್ಲ. ಆಚಾರ್ಯ ಗೀತಾ ತಾತ್ಪರ್ಯದಲ್ಲಿ ವಾಕ್ಯ ಕೋಟ್ ಮಾಡ್ತಾರೆ. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿ ದೇವಹಿ. ಪಾಂಡವರು ಎಷ್ಟು ಸುಖವಾಗಿದ್ದರು ಅಂದರೆ ಮುಕ್ತರಿದ್ದಾಗಿದ್ದರು. ಅವ್ರ ವ್ಯತ್ಯಾಸ ಎಷ್ಟಿತ್ತು ಪಾಂಡವರಿಗೂ ಮುಕ್ತರಿಗೂ ಅಂತ ಕೇಳಿದರೆ ಕಿಂಚಿತ್, ಸ್ವಲ್ಪ ಇತ್ತು. ಏನು ಸ್ವಲ್ಪ? ಅಷ್ಟೇ. ಅವ್ರು ಮುಕ್ತರಾಗಿದ್ದಾರೆ, ಮುಕ್ತರಾಗಿಲ್ಲ ಅಷ್ಟೇ ಹೊರತು ಏನಿಲ್ಲ. ದುಃಖದ ಹೆಸರಿಲ್ಲ, ಆ ಥರ ಇತ್ತು. ಇದು ಪಾಂಡವರು ವನವಾಸದ ವೈಶಿಷ್ಟ್ಯ. ಆದ್ದರಿಂದ ಇವತ್ತು ಉಪವಾಸ ಏಕಾದಶಿ ಮಾಡ್ತಾರೆ, ಖುಷಿಯಿಂದ ಮಾಡೋರಿರ್ತಾರೆ. ಅವ್ರಿಬ್ರು ತಿಂದು ಏನು ಒದ್ದಾಡಿರ್ತಾರೆ ಇವರು, ಪಾಪ ಆರಾಮಾಗಿರ್ತಾರೆ. ಆ ಎಂಜಾಯ್ಮೆಂಟೇ ಬೇರೆ ಅದು. ಯಾಕೆಂದರೆ ಅವ್ರು ಫುಲ್ ಟೈಮ್ ಇದಕ್ಕೆ ಉಪಯೋಗಿಸ್ತಾರೆ. ಬರೀ ಪಾಠ ಅಖಂಡ ಭಾಗವತ ಅಂತ ಹೇಳ್ತೀವಲ್ಲ, ಯಾವಾಗಲೂ ಅದರಲ್ಲೇ ಎದ್ದು ಬಿಡ್ತಾರೆ. ಅವ್ರಿಗೇನು ಗೊತ್ತು ಕೂಡ ಆಗೋದಿಲ್ಲ. ಪರೀಕ್ಷಿತರಾಜ ಮತ್ತೆ ಹೇಳಿ ಅಂತ ಹೇಳಿದಾಗ ಶುಕಾಚಾರ ಕೇಳ್ತಾರೆ, ಇಷ್ಟು ದಿವಸ ಕೇಳಿದ್ದು ಇನ್ನೂ ಸಾಕಾಗಿಲ್ಲ, ಹಸಿವಾಗಿಲ್ಲ, ಬಾಯಾರಿಕೆ, ನಾನು ಉಪವಾಸ ಕೂತೇ ಇಲ್ಲ ಅಂತ ಹೇಳಿ. ಏನದು? ಕೃಷ್ಣ ಕಥಾಮೃತ, ಕೃಷ್ಣನ ಕಥಾಮೃತ ಪಾನ ಮಾಡ್ತಾ ಇದ್ದೇನೆ, ನನಗೇನು ಅನಿಸೇ ಇಲ್ಲ ಅಂತ. ಇದೆಲ್ಲ ಗೊತ್ತಾದರೆ ನಮ್ಮ ಅನುಭವಕ್ಕೆ ಎಷ್ಟು ಬರಬೇಕಾದ್ರೆ ಇನ್ನು ಭಾರಿ ದೊಡ್ಡ ದೇವತೆಗಳು
ಅವ್ರಿಗೆ ಈ ಅನ್ನಗಿನ್ನೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ, ಅವ್ರು ಇದೇ ಬೇರೆ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ ಇತಿ ಎಲ್ಲ ಇರ್ತದ ಇತಿ ಸ್ಮ ಪೃಷ್ಟೋ ವಿದುರೋಗ್ರಜೇನ ಆಹೂಯ ರಾಜ್ಯಂ ಪ್ರತಿಪಾದಯೇತಿ ಪ್ರಾಹೈನಮಹಾಥ ಋಷಾಂಬಿಕೇಯ. ಪಾರ್ಥೇಶು ಯಾತೇಶು ಕಿಂ ಅತ್ರ ಕಾರ್ಯಂ ಇತಿ ಸ್ಮ ಪೃಷ್ಟಃ ವಿದುರಃ ಅಗ್ರಜೇನ ಆಹೂಯ ರಾಜ್ಯಂ ಪ್ರತಿಪಾದಯ ಇತಿ ಪ್ರಾಹ ಏನಂ ಆಹಾಥ ಋಷಾ ಅಂಬಿಕೇಯ. ಏನು ನಡೆಯುತ್ತೆ ಈಗ? ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯ. ಪಾಂಡವರು ಅವನಕ್ಕೆ ಹೊರಟರು. ಧೃತರಾಷ್ಟ್ರ ವಿದುರನ ಕರೆದ. ಕಿಮತ್ರ ಕಾರ್ಯಂ ಅಂತ ಕೇಳಿದ. ಸಿಂಪಲ್ ಸಂಸ್ಕೃತ. ಅತ್ರ ಕಿಂ ಕಾರ್ಯ, ಈಗೇನು ಮಾಡಬೇಕು ನಾವು ಅಂತ ಕೇಳಿದ. ಏನು ಮಾಡಬೇಕೀಗ? ಸಿಂಪಲ್ಲಾಗಿ ವಾಕ್ಯ ನೋಡಿ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯ. ಆಚಾರ್ಯರೂಪ ಸರಳ ಸಂಸ್ಕೃತ. ನೀವು ಸುಮಧ್ವೈದಿಕ್ಕಿಂತ ಸುಲಭ ತಾತ್ಪರ್ಯನೇನೆ, ಮಣಿಮಂಜರಿಗಿಂತ ಸುಲಭ. ಅದನ್ನು ಪ್ರತಿ ಆಚಾರ ಉದ್ದೇಶ ಏನಿದೆ ತಿಳಿಸ್ಬೇಕು. ಅವ್ರ ಉದ್ದೇಶ ಇರೋದು ಅವ್ರ ಸ್ಟೈಲಲ್ಲಿ ಬರೆದಿದ್ರೆ ಯಾರಿಗೂ ಒಂದು ಅಕ್ಷರ ಅರ್ಥ ಆಗ್ತಿದ್ದಿಲ್ಲ. ಅವ್ರ ಉದ್ದೇಶ ಏನಿದೆ? ಈಗ ಪ್ರೈಮರಿ ಸ್ಕೂಲಿಗೆ ಪಾಠ ಮಾಡ್ಬೇಕಾದ್ರೆ ಹೇಗೆ ಪಾಠ ಮಾಡಬೇಕಾಗತ್ತೆ? ಅವರಿಗೆ ಗೊತ್ತಿರೋ ಪದಗಳನ್ನೇ ಉಪಯೋಗಿಸ್ಬೇಕು ನಾವು. ಯಾವ ಉಪಯೋಗ ಎಲ್ಲ ಆಕಾಶ ಹೊಡ್ತಾ ಕೂತ್ಬಿಡ್ತಾರೆ. ಆಚಾರ ಅಂದರೆ ಇದು ನೋಡಿ ಪ್ರೊಪರೈಟಿ, ಎಲ್ಲಿ ಯಾವುದು ಉಪಯೋಗಿಸ್ಬೇಕು. ಯಾವ ಕವಿಗಳಿಗೆ ಸರಳ ಬರೋದಿಲ್ಲ. ಅವ್ರ ಕವಿಗಳಿಗೆ ಒಂದು ದೊಡ್ಡ ಹುಚ್ಚು, ನಾವು ಕವಿಯನ್ನು ತೋರಿಸ್ಕೋಬೇಕು ಅಂತೇಳಿ. ಆಚಾರ್ಯ ಇವ್ರ ರೆಕಗ್ನಿಷನ್ ಬೇಕಿಲ್ಲ. ಆಚಾರ್ಯ ಎಲ್ಲಿದ್ದಾರೆ ಅವರು? ಸತ್ಯಲೋಕಾಧಿಪತಿಗಳು. ಅವ್ರಿಗೆ ಬಂದಿರೋದು ಎಜುಕೇಟ್ ಮಾಡ್ಲಿಕ್ಕೆ ಅಷ್ಟೇ. ನಮ್ಮ ಪಾಂಡ್ಯದ ಅವ್ರ ಪಾಂಡಿತ್ಯ ಯಾರಿಗೆ ಅರ್ಥ ಆಗಬೇಕಾಗಿದೆ? ಅಷ್ಟು ದೊಡ್ಡವರು. ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡೋದು. ಹೇಳೋರು ಕೇಳೋರು ಏನು ಮಾಡ್ಬೇಕು? ಯಾವಾಗಲೂ ಆಚಾರ್ಯರಿಗೆ ಆದರ್ಶ ಪಾಲನೆ ಮಾಡಬೇಕು, ಅರ್ಥ ಆಗಬೇಕು. ಇಲ್ಲದ್ರೆ ಪರ್ಪಸ್ ಏನು ಬಂತು ಈಗ? ಇದು ತಪ್ಪಾಗಿದೆ. ಅವ್ರ ಲೆವೆಲ್ಲು, ಅವ್ರು ಹೇಳೋ ರೀತಿ, ಸಿಂಪಲ್ ವರ್ಡಿಂಗ್ಸು, ಫುಲ್ ಆಫ್ ರಿಚ್, ವೆರಿ ರಿಚ್ ಇನ್ ಕಾಂಟೆಂಟ್. ಗೊತ್ತಾಯ್ತಾ? ಕಂಟೆಂಟ್ ಮಾತ್ರ ಹೇಗಿರ್ತದೆ? ತುಂಬಿ ತುಳುಕ್ತಾ ಇರ್ತದೆ. ಇದು ವರ್ಡ್ ಸಿಂಪಲ್ ಆಗಿರ್ತವೆ. ವರ್ಡ್ಸ್ ಭಾರಿ ಜೋರು ಇರ್ತವೆ, ಕಂಟೆಂಟ್ ಇರೋದಿಲ್ಲ. ನಿಲ್ ಕಂಟೆಂಟ್. ದೊಡ್ಡ ದೊಡ್ಡ ಪಾತ್ರೆ, ಖಾಲಿ ಪಾತ್ರೆ ತೋರಿಸಿದ್ರೆ ಹಾಗೆ ಬಂಗಾರದ ಪಾತ್ರೆಗಳು ಲೈನ್ ಇಟ್ಬಿಟ್ಟಿದ್ದಾರೆ, ಒಂದು ಅಗಳ ಅನ್ನ ಇಲ್ಲ. ಹಾಗಾಗುತ್ತೆ. ಬರೀ ಇದು ಮಡಿಕೆಗಳು ಅಷ್ಟೇ, ಎಲ್ಲ ಆಹಾರ ಪದಾರ್ಥ ಇದೆ. ಮಣ್ಣು ಅನ್ಸೋದಿಲ್ಲ. ನಿಮಗೆ ಅನಿಸುತ್ತದೆ ಈಗ? ಖುಷಿ ಅನಿಸುತ್ತೆ. ಆಚಾರ ಹಾಗೆ ಮಾಡಿಲ್ಲ. ಸುವರ್ಣದ ಗಟ್ಟಿ ಇದ್ದಾಗ. ಸುವರ್ಣಕ್ಕೆ ಆಭರಣ ಮಾಡಿದರೂ ವ್ಯಾಲ್ಯೂ ಇದೆ, ಹಾಗೆ ಇಟ್ಟರು ವ್ಯಾಲ್ಯೂ ಇದೆ. ಹೊತ್ತಾನೆ ಹಾಗೆ ಇಟ್ಟರು ಇನ್ನೂ ವ್ಯಾಲ್ಯೂ ಜಾಸ್ತಿ ಇದೆ. ಅದಕ್ಕೆ ಮಿಕ್ಸ್ ಆಗಿರೋದಿಲ್ಲ ಏನೂ ಕೂಡ. ಅದು ಸುವರ್ಣ. ಎಲ್ಲ ಪ್ರತಿಯೊಂದರಲ್ಲೂ ದೇವರು ಇರೋದ್ರಿಂದ ಅವ್ರು ಏನೇ ಉಪಯೋಗಿಸಿದ್ರೆ ಹೇಗಿರುತ್ತೆ ಅದು? ಆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಪೃಷ್ಟ ಯಾವ ಬರೆದಿದ್ದೆಲ್ಲ ಹಾಗೇನೆ. ಅವ್ರ ಕ್ವಾಲಿಟಿ ಇರೋದೇ ಹಾಗೆ. ಆಚಾರ ಹೇಳಿದ್ರೆ ಹಾಗೆ. ಬಾಲಸಂಗಮಪಿ ಬೋಧಯ ದೃಶ್ಯಂ. ಈ ಮಾತು ಇದಕ್ಕೂ ಅನ್ವಯ ಆಗುತ್ತೆ. ಮತ್ತು ಅವ್ರ ಮಾತು ಪ್ರತಿ ಮಾತಿಗೂ ಅನ್ವಯ. ಮತ್ತು ದುರ್ನಿರೂಪ ವಚನಂಚೆ ಬಾಡಿ ನೋಡ್ತಾ ಹೋಗಿಬಿಟ್ರೆ ಎಷ್ಟು ಅರ್ಥ ಹೇಳಿದ್ರೆ ಮುಗಿದೇ ಇಲ್ಲ. ಹಾಗೆ ಪೃಷ್ಟೋ ವಿದುರಃ ಅಗ್ರಜೇನ. ಅಣ್ಣ ಈ ಕೇಳಿದ ತಕ್ಷಣ ವಿದುರ ಎಷ್ಟು ಫ್ರ್ಯಾಂಕ್, ಡೈರೆಕ್ಟ್, ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ವೆರಿ ಸಿಂಪಲ್ ಅಲ್ಲ. ಏನು ಸಿಂಪಲ್ಲು? ಆಹೂಯ ರಾಜ್ಯಂ ಪ್ರತಿಪಾದಯ. ಅವ್ರ ಕರೆಸೋ ರಾಜ್ಯ ಕೊಡೋ ಅಷ್ಟೇ. ಎಷ್ಟು ಸಿಟ್ಟು ಬರುತ್ತೆ ಇವರಿಗೆ. ಅರ್ಥ ಆಯ್ತು ಈಗ? ಆಹೂಯ ರಾಜ್ಯಂ ಪ್ರತಿಪಾದಯ ಇತಿ. ಇಡೀ ಸರ್ಗ ಹೇಳ್ತಾರೆ ವೇದವ್ಯಾಸರಲ್ಲಿ. ಕರೆಸ್ಬೇಕಲ್ಲ, ಸಭೆ ಸೇರಿಸ್ಬೇಕು. ವಿದುರ ಹೇಳ್ತಾನೆ, ತುಂಬಿ ಸಭೆಯಲ್ಲಿ ಕ್ಷಮೆ ಕೇಳಬೇಕು. ಇವರೆಲ್ಲ ನಿನ್ನ ಮಕ್ಕಳು ವಿರೋಧಿಸಿ ಎಲ್ಲರೂ ಕ್ಷಮೆ ಕೇಳಬೇಕು, ರಾಜ್ಯ ಕೊಡು, ಇಲ್ದರ ಸತ್ತೋಗ್ತೀರಿ, ಮಕ್ಕಳು ಸಾಯ್ತಾರೆ ಅಂತ ಹೇಳಿ. ವಿದುರನಿಗೆ ಯಾವ ಭಯ ಇಲ್ಲ. ಯಾತಕ್ಕೆ? ಯಾವುದು ಆಸೆನೇ ಇಲ್ಲ, ಯಾವ್ದು ಬೇಕೇ ಇಲ್ಲ. ಆದ್ದರಿಂದ ಒಂದು ಮಾತಿದೆ, ನಿಸ್ಪೃಹಸ್ಯ ತೃಣಂ ಜಗತ್. ನಿಸ್ಪೃಹಸ್ಯ ತೃಣಂ ಜಗತ್. ಆಸೆ ಇಲ್ಲದವನಿಗೆ ಇಡೀ ಜಗತ್ತು ಕೊಟ್ಟರು ಅವ್ರಿಗೆ ಹುಲ್ಲುಕಡ್ಡಿ ಇದ್ದಾಗ ಲೆಕ್ಕ. ಅವನಿಗೆ ಬೇಕೇ ಇಲ್ಲವಲ್ಲ ಫಸ್ಟು. ಆಗ ಧರ್ಮ ಹೇಳಕ್ಕೆ ಬರುತ್ತೆ. ಯಾವನಿಗೊಂದು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಒಂದು ಆಸಕ್ತಿ ಇರುತ್ತೆ, ಕಾಂಪ್ರಮೈಸ್ ಆಗಿಬಿಡ್ತಾನೆ. ಅದಕ್ಕೆ ಬ್ರಾಹ್ಮಣರಿಗೆ ಯಾತಕ್ಕೆ ಆಸ್ತಿ ಇಲ್ಲದ ಮಾಡಿದ ಪರಮಾತ್ಮ ಅಂತಾರೆ. ಅವ್ರಿಗೆ ಏನಿರಬಾರ್ದು? ಕಮಿಟ್ಮೆಂಟೇ ಇರಬಾರ್ದು. ಆ ಥರ ಮಾಡಿದ್ದ. ಇದು ವಿಶೇಷ. ಇಲ್ಲದವ್ರು ಏನಾಗ್ತದೆ? ಆ ಕಮಿಟ್ಮೆಂಟ್ ಶುರುವಾಗ್ತಾ ಇತ್ತು. ಮುಂದೆ ಕೆಟ್ಟಿದ್ದ ಹಾಗೇನೆ ಬ್ರಾಹ್ಮಣರಿಗೆಲ್ಲ ಜಾಗೀರ್ ಬರ್ಲಿಕ್ಕೆ ಶುರುವಾಯಿತು. ಬೇಕಾಷ್ಟು ಬಂತು, ತಪ್ಪೇನೋ ಅಲ್ಲ ಅದು. ಬಟ್ ಅದು ಮಿಸ್ಯೂಸ್ ಆಯಿತು. ಆಮೇಲೆ ಅವರೇನೋ ಗೌರವ ಬಂತು, ತೊಗೊಂಡ್ಬಿಟ್ರು. ಆಮೇಲೆ ಏನಾಯಿತು? ವ್ಯವಸಾಯಗಳ ಗಮನ ಹೋಯ್ತು, ಇದಕ್ಕಿಂತ ಅದಕ್ಕೆ ಗಮನ ಹೋಗ್ಬಿಟ್ಟಿದೆ. ಎಷ್ಟು ಬಂತು ಎಷ್ಟು ಆ ಥರ ಹೋಗಿ ಬಿಟ್ಟು ಬಿಡ ಹಾಗಾಗಿಬಿಡುತ್ತೆ. ದನ ಹಾಗೆ ಮಾಡಿಬಿಡುತ್ತೆ. ಮ್ಯಾನೇಜ್ ಮಾಡೋಕ್ಕೆ ಕೆಲವ್ರು ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಕೆಲವ್ರು ಮಾಡೋಕ್ಕಾಗಲಿಲ್ಲ. ಕೊನೆಗೆ ಅದು ಮಿಸ್ಯೂಸ್ ಆದಾಗ. ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಂ ಇತಿ ಸ್ಮ ಪೃಷ್ಟಃ ವಿದುರೋ ಅಗ್ರಜೇನ. ಇದರಿಂದ ವಿದುರನಂತೆ ಧರ್ಮ ಹೇಳೋದನ್ನು ಅಭ್ಯಾಸ ಮಾಡಬೇಕು. ಯಾವಾಗ ಕಂಡು ಮನೆಯಲ್ಲಿ ಧರ್ಮ ಹೇಳಿದ್ರೆ ಸಾಕು. ಕಂಡವ್ರು ಕೇಳೋದು ಬೇಡ. ಮನೆಯವ್ರು ಕೇಳೋದಿಲ್ಲೇನು? ಕೇಳ್ತಾರೆ. ಚಿಕ್ಕ ಮಕ್ಕಳು ಕೇಳ್ತಾರೆ. ಕಾರಣ ಏನು? ಡಿಪೆಂಡೆನ್ಸ್ ಫುಲ್ ಇರುತ್ತೆ ಅವ್ರಿಗೆ. ಇವ್ರು ಹೇಳೋದಿಲ್ಲ. ಆಮೇಲೆ ಅವರು ಇಂಡಿಪೆಂಡೆಂಟಲ್ಲಿ ಹೇಳೋಕ್ಕೆ ಹೋಗ್ತಾರೆ, ಕೇಳೋದಿಲ್ಲ. ಈಗ ಅವ್ರಿಗೆ ಡಿಪೆಂಡೆನ್ಸ್ ಇಲ್ಲ, ಏನೂ ಇಲ್ಲ.
ಹಾಗಾದರೆ ಸಾಧನೆ ಮಾಡಬೇಕಾಗಿರುತ್ತೆ. ಆ ಸ್ಥಿತಿ ದಾಟಿಬಿಟ್ಟಿರ್ತಾರೆ. ಜ್ಞಾತಂ ಪ್ರತೀಪೋಸಿ ಮೊದಲೆಲ್ಲ ಲೌಕಿಕ ಕೊಟ್ಬಿಡ್ತಾರೆ. ಅಧ್ಯಾತ್ಮ ಹೊರವತ್ತು ಇವರು ಟಾಟಾ ಮಾಡಿಬಿಟ್ಟಿರ್ತಾರೆ, ಹೇಳೋ ಚಾನ್ಸಸ್ಸೇ ಇರೋದು. ಸೈಡ್ ಬೈ ಸೈಡ್ ಬೇಕು ಇಲ್ಲ ಅಧ್ಯಾತ್ಮ ನಿಲ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಮಾಡಬಾರ್ದು. ಸ್ಕೂಲ್ಗೆ ಹೋಗ್ತಾನೆ ಕರೆಕ್ಟಪ್ಪ, 20 ತಾಸು ಓದಬೇಡ, 15 7 ತಾಸು ಬೇಡ, ಒಂದು 10 ನಿಮಿಷ ಹೇಳು ಕೊನೆ ಪಕ್ಷ, ಅಷ್ಟು ಹೇಳ್ಬೋದಲ್ಲ. ಅದಿಲ್ಲ. ನಾವು ಮಕ್ಕಳ ಉದ್ದೇಶ ನಾವೇ ಮಕ್ಕಳನ್ನ ಕೆಡಿಸೋದು. ನಮ್ಮ ಆದರ್ಶ ಮಕ್ಕಳ ತಲೆ ಹೇರಿಬಿಡ್ತೇವೆ. ಹೇರಬೇಕಾಗಿಲ್ಲ. ಅವ್ನು ಫ್ರೀಯಾಗಿ ನೋಡ್ಕೊಂಡು ಅವ್ನು ಟ್ರೆಂಡ್ ನೋಡ್ಕೊಂಬಿಟ್ಟು ಕೊಟ್ಟರೆ ಸಿಕ್ಕಾಬಿಟ್ಟು ಶೈನ್ ಆಗ್ತಾರೆ. ತಮ್ಮ ಫೀಲ್ಡ್ ಆಗಿಬಿಡುತ್ತದು. ತಮ್ಮ ಫೀಲ್ಡ್ ಆದ ಸಾಧನೆ ಮಾಡೋದು ಭಾರಿ ಸುಲಭ. ಇನ್ನೊಬ್ಬರು ಫೀಲ್ಡ್ ಆದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವ್ರ ಪ್ರಕಾರ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅವನು. ಅವನಿಗೆ ಬೇಕಿರ್ಬೋದು, ಬೇಕಿಲ್ಲದೆ ಇರ್ಬೋದು. ಆಗ ಅದು ಪರವಾಗಿಲ್ಲ. ಅಧ್ಯಾತ್ಮ ಆಗಿಬಿಡ್ಬೇಕು. ಮತ್ತೆ ಎಲ್ಲ ಕೆಲಸ ಬಿದ್ದು ಊಟ ಮಾಡ್ತಾನೋ ಇಲ್ಲ, ತಿಂಡಿ ತಿಂತಾನೋ ಇಲ್ಲ, ಆ ಥರ. ಇದು ಅನ್ನ ಅಂದರೆ ಜ್ಞಾನ. ಅದಕ್ಕೆ ಅವಕಾಶ ಮಿಸ್ ಮಾಡಬಾರ್ದು. ಅದಕ್ಕೆ ವಿತರಣೆ ಒಂದು ಇದು ಬೇಕು ನಮಗೆ, ಕಮಿಟ್ಮೆಂಟ್ ಬೇಕು. ಪ್ರತಿಪಾದಯೇತಿ ಪ್ರಾಹ ಏನಂ ಆಹ ಅಥ ಋಷಾ ಅಂಬಿಕೆ. ಸಿಟ್ಟು ಬಂತ ಆತನಿಗೆ. ಹೀಗೆ ಅಡ್ವೈಸ್ ಮಾಡೋದು ನನಗೀಗ. ಏನು ನನ್ನ ಮಕ್ಕಳು ಪಾಪ ಸುಖವಾಗಿರಲಿ ಅಂತ ಮಾಡಿದರೆ ಕರೆದು ಕ್ಷಮೆ ಕೇಳಿ ರಾಜ್ಯ ಕೊಡಬೇಕಾ? ಆಚಾರ್ಯ ಎಲ್ಲದ ಪ್ರತಿಪಾದಯ ಅಂತ ಪದ ಎಲ್ಲ ಸೇರ್ಕೊಂಡು ಹೋಯ್ತು. ಸಮ್ಮರಿ ಅಂತ ಕೊಂಡು ಏನೇನು ಮಾಡಬೇಕು ಆ ರೀತಿ ಸಿಸ್ಟಮೆಟಿಕ್ ರಾಜ್ಯ ಕೊಡಬೇಕು. ಮತ್ತೆ ನೀನು ಚಾರ್ಜ್ ಅಫಿಷಿಯಲ್ ಕೊಡಬೇಕಲ್ಲ. ಹಾಗೆ ಆಗ ಸರಿ ಇಲ್ಲ, ಹಾಳಾಗಿ ಹೋಗ್ತಾರೆ ನೋಡು ಅಂತ ಹೇಳ್ತಾನೆ. ಬೈತಾನೆ. ಈಗ ಧೃತರಾಷ್ಟ್ರ ಬೈತಾನೆ. ಯಾವಾಗಲೂ ಅಷ್ಟೇ ಒಳ್ಳೆ ಮಾತು ಹೇಳಿದಾಗ ಬೈಯೋರೇ ಜಾಸ್ತಿ. ಅದನ್ನು ಸೀರಿಯಸ್ ಆಗಿ ತೊಗೋಬಾರ್ದು. ವಿದುರ ತಗೊಳ್ಳಿಲ್ಲ. ಜ್ಞಾತಂ ಪ್ರತೀಪೋಸಿ ಮಮಾತ್ಮಜಾನಾಂ ನಮೇ ತ್ವಯಾ ಕಾರ್ಯಂ ಇಹಾಸ್ತಿ ಕಿಂಚಿತ್ ಯಥೇಷ್ಟತಸ್ತಿಷ್ಠವಾ ಗಚ್ಚವಾ ಇತಿ ಪ್ರೋಕ್ತಃ ಯಯೌ ವಿದುರಃ ಪಾಂಡುಪುತ್ರಾನ್. ಭಾರಿ ಸಿಟ್ಟು ಬಂತ ಆತನು ಹೇಳ್ತಾನೆ. ಜ್ಞಾತಂ, ಗೊತ್ತಾಯ್ತು ಅಂದ. ಪ್ರತೀಪಃ ಅಸಿ ಮದಾತ್ಮಜಾನಾಂ. ನನಗೇನಾಗಿದ್ದೀನಿ ನೀನೀಗ? ನನ್ನ ಮಕ್ಕಳಿಗೆ ಶತ್ರು ನೀನೇ. ನನ್ನ ಮಕ್ಕಳು ಏನು ಮಾಡಿದ್ರು ಸಹಿಸೋದಿಲ್ಲ ನೀನು, ಗೊತ್ತಾಯ್ತಾ? ಅದರಿಂದನೇ ನಮೇ ತ್ವಯಾ ಕಾರ್ಯಂ. ನಿನ್ನಿಂದ ನಾನು ಏನೂ ಆಗಬೇಕಾಗಿಲ್ಲ. ಯಥೇಷ್ಟತಃ ತಿಷ್ಠವಾ ಗಚ್ಚವ. ಬೇಕಾರಿರು ಸಾಕಾದ್ರೆ ಹೋಗು ಅಂತ ಹೇಳಿಬಿಡ್ತಾರೆ ವಿದುರನಿಗೆ. ಬಾಯ ಮನಸ್ಸಿದ್ದು ಎಲ್ಲ ಹೊರಗೆ ಹಾಕಿಬಿಟ್ಟ. ಗಚ್ಚವ ಇತಿ ಪ್ರೋಕ್ತಃ. ಈ ಹೇಳಿದ ತಕ್ಷಣ ವಿದುರ ಏನು ಮಾಡಿದೆ? ಅಯ್ಯೋ ವಿದುರಃ ಪಾಂಡು ಥ್ಯಾಂಕ್ಸ್ ಅಂತ ಹೊರಟೇ ಬಿಟ್ಟ. ಇದ್ದೇ ತಗೊಳ್ಳಿಲ್ಲ. ಸರ ಹೊರಟೇ ಬಿಟ್ಟ. ಸೀದಾ ಎಲ್ಲಿಗೆ ಹೊರಟ? ಪಾಂಡು ಹೊರಟುಬಿಟ್ಟ. ನಮಗೆ ಪ್ರಶ್ನೆಗೆ ಉತ್ತರ ಸಿಕ್ತೀಗ. ವಿದುರನು ಪಾಂಡು ಅವ್ರು ತಯಾರಿಲ್ಲ. ವನವಾಸಕ್ಕೆ ಹತ್ತೋ ತಯಾರಿದೆ. 2 ಕಾರಣಕ್ಕೆ ಹೋಗಲಿಲ್ಲ. ಯಾಕೆ? ಧೃತರಾಷ್ಟ್ರ ಒಳ್ಳೆಯವನು. ಅವನು ಅವ್ರ ಕೈಲಿ ಬಿಟ್ಟೋದ್ರೆ ಪಜೀತ ಆಗುತ್ತೆ ಒಂದು. ಮತ್ತು ಕುಂತಿ ಅಲ್ಲಿ ಇದ್ದಾನೆ, ಮನೆಯಲ್ಲಿದ್ದಾಳೆ. ಈಗ ಯೋಗಕ್ಷೇಮ ನೋಡ್ಕೋಬೇಕು. ಇವರೆಲ್ಲ ಯಾವುದಷ್ಟೇ ತೊಂದರೆ ಕೊಡಬಾರ್ದು. ಅಂದರೆ ದೂರ ಇದ್ದೇ ಸೇವೆ ಮಾಡ್ಲಿಕ್ಕೆ ಬರುತ್ತೆ. ಬಹಳ ಮುಖ್ಯ ಇದು. ಹತ್ತಿರ ಇದ್ದು ಸೇವೆ ಮಾಡೋದು ಬೇರೆ, ದೂರ ಇದ್ದು ಸೇವೆ ಮಾಡೋದು ಬೇರೆ. ತುಂಬ ಏನು ತಿಳ್ಕೊಂಡು ದೇವ್ರು ಮುಟ್ಟು ಕೃಷ್ಣ ಉಡುಪಿ ಕೃಷ್ಣನ ಮುಟ್ಟಾಗಿಲ್ಲ ನಾವೀಗ. ಅಯ್ಯೋ ಮುಟ್ಟಿ ಚೆನ್ನಾಗಿರ್ತತ್ತ ಅಂತ ಅಲ್ಲ. ಎಲ್ಲರೂ ಬಿಟ್ಟು ಸೇವೆ ಮಾಡೋರು ರೀ. ಮತ್ತೆ ಕೆಲಸ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಕೆಲಸಗಳೆಲ್ಲ. ನಾವು ನೋಡೋದೇ ನಾವು ಮಾಡ್ತಕ್ಕಂಥ ದೊಡ್ಡ ಸಾಧನೆ. ಅದು ಬೇಕು ಇದು ಬೇಕು ಅನ್ಕೋಬಾರ್ದು. ನಮಗೆ ಎಷ್ಟು ಸಾಧ್ಯ ಇದೆ, ಎಷ್ಟು ದೇವರು ಅನುಗ್ರಹ ಮಾಡಿದ್ದಾನೆ ಅಷ್ಟನ್ನು ಇಟ್ಟಂಗ ಇರುವೇನು ಹರಿಯನ್ಬೇಕು ಹೊರತು ನಾವು ಎಲ್ಲದನ್ನು ಊಹೆ ಮಾಡ್ತಾನೆ ಹೊರಟ್ರೆ ಏನಾಗುತ್ತದ? ಇದು ಕಳ್ಕೊಂಡ್ಬಿಡುತ್ತೆ. ಅದು ಆಗಲಿಲ್ಲ, ಅದು ಬರಲಿಲ್ಲ, ಇದು ಉಳಿಲಿಲ್ಲ, ಎರಡೂ ಹೋಗ್ಬಿಡತ್ತೆ. ಯಾರಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಗೊತ್ತಾಯ್ತಾ? ಹೇಳ್ತಾರೆ, ಹೇಳ್ಬೇಕು. ಪುತ್ರಾನ್ ಉತ್ಪಾದಯಾಮಾಸ ಆತ್ಮ ಸಮಾನ್ ಗುಣೈಹಿ. ವಿದುರನ ಮಕ್ಕಳು ಹೇಗಿದ್ರಂತೆ? ಆತ್ಮಿದ್ದಾಗೆ ಇದ್ರು ಅಂತ ಹೇಳ್ತಾರೆ. ಒಳ್ಳೆ ಸುಜೀವಿಗಳು, ಎಲ್ಲ ಸಾತ್ವಿಕರು ಆಗಿದ್ರು ಅಂತ ಹೇಳ್ತಾರೆ. ಮದುವೆ ಆಗಿತ್ತು. ಆರಣಿ ಹೆಂಡ್ತಿ. ಆರಣಿ ಈಕೆ ಯಾಕೆ? ಯಾರು? ಕುಂತಿ ತಂಗಿನೇ, ಆದರೆ ಶೂದ್ರ ಸ್ತ್ರೀ. ಶೂದ್ರನ ಮಗಳು ಒಬ್ಬಳಿಗೆ. ಶೂದ್ರಾಂ ಜಾತಾಂ ಅಂತ ಹೇಳಿದ್ದಾರೆ. ಶೂದ್ರಾಂ ಜಾತಾಂ ಆರುಣೀಂ ನಾಮ ಅಂತ ಹಿಂದೆ ಆಚಾರ್ಯ ಹೇಳಿದ್ದಾರೆ. ಆಗಲಿ ಅದೆಲ್ಲ ಜ್ಞಾಪಕ ಇರಬೇಕು. ಜ್ಞಾತಂ ಪ್ರತೀಪೋಸಿ ಮಮಾತ್ಮಜಾನಾಂ ನಮೇ ತ್ವಯಾ ಕಾರ್ಯಮಿಹಾಸ್ತಿ ಕಿಂಚಿತ್ ಯಥೇಷ್ಟತಸ್ತಿಷ್ಠವಾ ಗಚ್ಚವಾ ಇತಿ ಪ್ರೋಕ್ತಃ ಯಯೌ ವಿದುರಃ ಪಾಂಡುಪುತ್ರ. ಸೀದಾ ವನ ಹೊರಟೋದು. ಅಸ್ಮಿನ್ ಗತೆ ಭಾತೃವಿಯೋಗ ಕರ್ಷಿತಃ ಪಪಾತ ಭೂಮೌ. ಅಲ್ಲಿ ಭೂಭೌವಾಗಿದೆ, ತಿತ್ಕೋಬೇಕು. ಭೂಮೌ ಸಹಸೈವ ರಾಜ ಸಂಜ್ಞಾಮವಾಪ್ಯ ದಿಶದಾಸು ಸಂಜಯಂ ಜೀವಾಮಿ ಚೇದಾಶು ಮಮಾನಯಾನುಜಂ. ತಸ್ಮಿನ್ ಗತೆ ಭ್ರಾತೃವಿಯೋಗ ಕರ್ಷಿತಃ ಪಪಾತ ಭೂಮೌ ಸಹಸಾ ಏವ ರಾಜ ಸಂಜ್ಞಾಂ ಅವಾಪ್ಯ ಅದಿಶತ್ ಆಶು ಸಂಜಯಂ ಜೀವಾಮಿ ಚೇತ್ ಆಶು ಮಮ ಅನುಜಂ ಆನಯ. ಹೋಗ್ತಿರ್ಲಿಕ್ಕೆ ತಸ್ಮಿನ್ ಗತೆ ಭ್ರಾತೃವಿಯೋಗ ಕರ್ಷಿತಃ. ಆತನ ವಿಯೋಗ ಸಹಿಸ್ಲಿಕ್ಕಾಗಲಿಲ್ಲ ಧೃತರಾಷ್ಟ್ರನಿಗೆ. ಪಪಾತ ಭೂಮೌ ಸಹಸೈವ ರಾಜ. ಮೂರ್ಛಿತರ ಬಿದ್ದು ಬಿಡ್ತಾರೆ. ಇದನ್ನು ಬಿಟ್ಟಿರಲಿಕ್ಕಾಗ್ತಾ ಇಲ್ಲ ಆತನಿಗೆ. ವಿದುರ ಯಾರೋ ಧರ್ಮ, ಇವನು ಧರ್ಮಿಷ್ಠ.
ಧರ್ಮಿಷ್ಠರಿಗೆ ಏನು ಬಿಡ್ಲಿಕ್ಕಾಗೋದಿಲ್ಲ, ಧರ್ಮ ಬಿಡ್ಲಿಕ್ಕಾಗೋದಿಲ್ಲ. ಏನು ಸಿಟ್ಟು ಮಾಡ್ಕೊಂಡು ಮಾಡಿದ್ರು ಕೂಡ ಆಮೇಲೆ ಜೀವನ ನಿಲ್ಲೋದಿಲ್ಲ ಅವರಿಗೆ, ತಕ್ಷಣ ಬಂದುಬಿಡೋದು. ಇದು ಮುಖ್ಯ. ಇದು ದಿವಸ ಸಂಧ್ಯಾಡ ಅಭ್ಯಾಸ ಇರುತ್ತೆ. ಒಂದು ದಿವ್ಸ ಬಿಟ್ಟು ಏನು ತೊಗೊಳ್ಳೋ ಮನಸ್ಸು ಬರೋದಿಲ್ಲ. ಸಂಧ್ಯಾದೇನೆ ಮಾಡಿಲ್ಲ ಇವತ್ತು, ಭಾರಿ ಫಜೀತಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಏನು ತೊಗೊಳಕ್ಕೂ ಮನಸ್ಸು ಬರೋಲ್ಲ ಅವನಿಗೆ. ಏನು ಮಾಡ್ತಾನೆ, ಹೊರಗ್ತಾನೆ. ಯಾಕೆ ಅದು ಬಿಟ್ಟಿದ್ದು ಕಾಡುತ್ತಾವ. ಅರ್ಥ ಆಯ್ತಾ? ಅದು ನಮಗೆ ಕಾಡೋದಿಲ್ಲ, ಮಾಡಿ ಅಭ್ಯಾಸ ಇಲ್ಲದೆ ಹೋದರೆ ಕಾಡೋದಿಲ್ಲ ಅಷ್ಟೇ ಹೊರತು. ಅಟ್ಯಾಚ್ಮೆಂಟ್ ಇದ್ದವರಿಗೆ ಧರ್ಮ ಕಾರ್ಯವನ್ನು ಬಿಟ್ಟುಬಿಟ್ರೆ ಏನಾಗುತ್ತೆ ಅವರಿಗೆ, ಅದು ಮೀನನ್ನು ಹೊರಗೆ ತೆಗೆದಾಗ ಆಗೋ ಹಾಗೆ ಏನಾಗುತ್ತೆ, ಅದು ವಿಲವಿಲ ಒದ್ದಾಡಿಬಿಡುತ್ತಲ್ಲ ಆ ಥರ. ಅದು ಹೋಮ್ ಪಿಚ್ ಇದ್ದಾಗ ಧರ್ಮ ಕಾರ್ಯ ಮಾಡಿಕೊಂಡೇ ಬದುಕೋರು. ಅದಕ್ಕಾಗಿ ಆತನಿಗೆ ಒಳಗೆ ಸುಜೀವಿ ಆತ, ಭಾಳ ಗಂಧರ್ವ ರಾಜ ಆತ, ಸಾಮಾನ್ಯನಲ್ಲ. ಈಗ ಹೀಗಿದ್ದಾರೆ ಅಷ್ಟೇ. ಅದಕ್ಕೆ ನ್ಯಾಚುರಲಿ ಆತಗಿದ್ದ ಅಟ್ಯಾಚ್ಮೆಂಟ್ ಯಾರ ಬಗ್ಗೆ, ಧರ್ಮದ ಬಗ್ಗೆ. ಧರ್ಮದ ದೇವತೆ ವಿದುರ ದೂರ ಹೊತ್ತಷ್ಟು ಏನಾಯಿತು, ಬಿಟ್ಟಿರಲಿಕ್ಕಾಗಲಿಲ್ಲ. ಎಷ್ಟು ದುಃಖ ಆಯಿತು, ಬಿದ್ದೇ ಬಿಟ್ಟ ಮೂರ್ಛಿತನಾಗಿ. ಸಂಜ್ಞಾಮವಾಪ್ಯ, ಎಚ್ಚರ ಆಯಿತು. ಅದಿಶದಾಶು ಸಂಜೆಯನ್ನು ಕರೆದ, ಬೇಗ ಕರ್ಕೊಂಡು ವಾಪಸ್ಸು ಅಂತೇಳಿ. ಬಾಯಿ ಬಂದಾಗ ಏನು ಎದ್ದಿರು ಹೋಗು ಏನೇನೋ ಬೈದಿದ್ದ, ಏನು ಮಾಡ್ದ, ಕರ್ಕೊಂಡು ಬಾ ಹೋಗಿ ಅಂತೇಳಿ. ಆಸೆ ಸಂಜಯಂ ಜೀವಾಮಿ ಚೇದಾಶು ಮಮಾನಯ ಅನುಜಂ. ಈಗ ನಾನು ಬದುಕಬೇಕು ಅಂತ ನಿಮಗೆ ಅನಿಸಿದರೆ ಬೇಗ ಅವನು ಕರ್ಕೊಂಡು, ಸತ್ಯ ಹೋಗ್ಬಿಡ್ತೇನೆ ಅಂತ ಹೇಳಿದ್ರೆ ಸತ್ಯ ಹೋಗ್ಬಿಡ್ತೇನೆ ನಾನು, ಬೇಗ ಕರ್ಕೊಂಡು. ಇದೇನಾಗಿತ್ತು ಗೊತ್ತಾ ಇವರಿಗೆಲ್ಲ, ದುರ್ಯೋಧನಾದಿಗಳಿಗೆ. ಯಾವಾಗ ವಿದುರ ಹೋದ ಭಾರಿ ಖುಷಿಯಾಗಿಬಿಟ್ಟಿತ್ತು ಅವರಿಗೆ. ಸದ್ಯ ಪೀಡೆ ಹೋಯ್ತು ಅಂತ ತಿಳ್ಕೊಬಿಟ್ಟಿತ್ತು. ಯಾಕೆ ಮಾತು ಎತ್ತಿರಿ ಬೈತಿದ್ದ ವಿದುರ, ಭಾರಿ ಖುಷಿಯಾಗಿತ್ತು. ಇವತ್ತು ಬಂದಾಗ ಅಷ್ಟು ಸಂಕಟ ಆಯ್ತು, ಅಯ್ಯೋ ಬಂದೆ ಮತ್ತೆ ಬಂದುಬಿಟ್ಟಲ್ಲ ಅಂತ ಹೇಳಿ. ಅದೆಲ್ಲ ಆ ಸೈಕಾಲಜಿ ಎಲ್ಲ ಹೇಳ್ತಾ ಹೋಗ್ತಾರೆ. ವೇದಾಶ ಹೊಟ್ಟಿಲ್ಲ ಬಿಟ್ಟು ಹೊಟ್ಟಿಲ್ಲ. ಗೊತ್ತು ವಿದುರಳಿಗೆ ಭಾಳ ಹೊತ್ತಿರಲಿ ಮತ್ತೆ ಬರ್ತೀರಿ ಅಂತ ಗೊತ್ತಾಗ್ತಾರೆ. ಸ್ವಭಾವ ಗೊತ್ತಿಲ್ಲ, ಇರ್ತಾನೆ ಇದ್ದಿಲ್ಲ ಫಸ್ಟ್ ಆತ. ಯಾವ ಮಾತು ಹೇಳಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ, ಮಾಡಲಿಲ್ಲ. ಮಮ ಆನಯ ಅನುಜಂ, ನನ್ನ ತಮ್ಮನ ಕರ್ಕೊಂಡು ಬಾ ಅಂತೇಳಿ. ಇತಿ ಸ್ವಾರಸ್ಯ ಅನುಜಂ ಅಂದ್ರೇನೋ, ಅನುಸರಿಸಿ ಹುಟ್ಟಿದವನು ಅಂತ. ಧರ್ಮದ ಜೊತೆಗೆ ನಾವಿರೋರು, ಬಿಟ್ಟಿರ್ಲಿಕ್ಕಾಗಲ್ಲ ಅಂತ. ಧರ್ಮಿಷ್ಠರು ಯಾವ ಜೊತೆಯಾಗಿರ್ತಾರೆ ಯಾವಾಗಲೂ, ಧರ್ಮದ ಜೊತೆಗೇನೆ, ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಮಮಾನಯ ಆಶು ಅನುಜಂ, ಬೇಗ ಕರ್ಕೊಂಡು ಬಾ. ವಿದುರ ಬೇಗನೆ ಹೋಗಿದ್ದ, ಬೇಗನೆ ಕರೆಸಿದ. ಇತೀರಿತ ಸಂಜಯ ಪಾಂಡವೇಯಾನ್ ಪ್ರಾಪ್ಯಾನಯದ್ವಿದುರಂ ಶೀಘ್ರಮೇವ ಸೋಪ್ಯಾಗತ ಕ್ಷಿಪ್ರಮಪಾಸ್ತದೋಷೋ ಜ್ಯೇಷ್ಠಂ ವವಂದೇಥ ಸಚೈನಮಾಶ್ಲಿಷತ್. ಇತಿ ಈರಿತಃ ಸಂಜಯ ಪಾಂಡವೇಯಾನ್ ಪ್ರಾಪ್ಯ ಆನಯತ್ ವಿದುರಂ ಶೀಘ್ರಮೇವ. ತಕ್ಷಣ ಏನು ಮಾಡಿದ ಸಂಜಯನಿಗೂ ಸಂಜಯನೂ ಭಾರಿ ಒಳ್ಳೆಯವನಾದರೆ ತಕ್ಷಣ ಹೊರಟ. ಅಷ್ಟೊತ್ತಿಗೆ ಅಲ್ಲಿ ಸೇರಿಕೊಂಡ ಮಾತಾಡ್ತಾ ಕೂತಿದ್ದಾಗಲೇ ಹೋಗಿ ಕರೆದ, ಭಾರಿ ಫಜೀತಿ ಆಗಿದೆ ಬಾ ಅಂತ ಕರೆದ. ತಕ್ಷಣ ಬಂದೇ ಬಿಟ್ಟ ವಿದುರ. ಏನನ್ನಲಿಲ್ಲ, ಏನೋ ಬರೋದೆಲ್ಲ ಹೋಗೋದು, ಏನು ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಆತನಿಗೆ ಉದ್ಧಾರ ಮಾಡೋದು ಬೇಕಿತ್ತು, ಆದ್ದರಿಂದ ತಕ್ಷಣ ಬಂದ. ಸೋಪಿ ಆಗತಃ ಕ್ಷಿಪ್ರಂ ಅಪಾಸ್ತ ದೋಷ. ನೋಡಿ ಬಳಸಲ್ಲಿ ಏನು ಕಲ್ಮಶ ಇಲ್ಲ ಆತನಿಗೆ, ಏನು ಬೈದಿ ಹಾಗೆ ಏನು ಇಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅಪಾಸ್ತ ದೋಷ ಜ್ಯೇಷ್ಠಂ ವವಂದೇ ಅತಸೈನ ಮಾಸ್ಲಿಷತ್. ಬಂದು ನಮಸ್ಕಾರ ಮಾಡ್ದ, ಮತ್ತೆ ಅಣ್ಣ ಅಲ್ಲ ಆಯ್ತಾ. ತಕ್ಷಣ ಈತೇನು ಮಾಡ್ದ, ಆಲಿಂಗನ ಮಾಡಿಕೊಂಡು ಸಂತೋಷಪಟ್ಟ. ಎಷ್ಟು ಸಂತೋಷಪಟ್ಟ ಅಂತ ಹೇಳ್ತಾರೆ ನೋಡಿ. ಅಂಕಂ ಸಮಾರೋಪ್ಯ ಸಮೂರ್ಧ್ನಿ ಚೈನಂ ಆಘ್ರಾಯ ಲೇಭೆ ಪರಮಾಮುದಂ ತದಾ ಕ್ಷತ್ತಾರ ಮಾಯಾಂತ ಮುದೀಕ್ಷ ಸರ್ವೇ ಸಸೌಬಲ ಧಾತ್ತರಾಷ್ಟ್ರ ಅಮರ್ಷಾತ್. ಅಂಕಂ ಸಮಾರೋಪ್ಯ ಸಹ ಮೂರ್ಧ್ನಿ ಚ ಏನಂ ಆಘ್ರಾಯ ಲೇಭೆ ಪರಮಾಮುದಂ ತದಾ ಛತ್ತಾರಂ ಆಯಾಂತಂ ಉದೀಕ್ಷ ಸರ್ವೇ ಸಸೌಬಲಾಃ ಧಾರ್ತರಾಷ್ಟ್ರಾಃ ಅಮರ್ಷಾ. ಅಂಕಂ ತಲೆ ಮೇಲೆ ಕುಡಿಸ್ಕೊಂಡಂತೆ. ಎಷ್ಟು ವಯಸ್ಸಾಗಿದೆ ಇಬ್ಬರಿಗೂ, ತುಂಬ ವಯಸ್ಸಾಗೋಗ್ಬಿಟ್ಟಿದೆ ಆಗಲೇ. ವೇದವ್ಯಾಸರು ಧೃತರಾಷ್ಟ್ರ ಹೇಳಬೇಕಾದ್ರೆ ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಮಜೀಜನತ್ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸರಿಗೆ 600 ವರ್ಷ ಆಗಿತ್ತು. ಮತ್ತು ಈಗಾಗಲೇ ಎಷ್ಟು ವರ್ಷ ಆಗಿದೆ, ಪಾಂಡವ ರಾಜ್ಯಭಾರ ಈಗಾಗಲೇ 55 ದಾಟಿ ಹೋಗ್ಬಿಟ್ಟಿದೆ. ಜಲಹಂದನ ಹೇಳ್ತಾ ಬಾಲ ಅಂತ ಕರ 55 ವರ್ಷ ಆಗಿತ್ತು ಆತನಿಗೆ, ಹಿಡಿತಾ. 60 ವರ್ಷ ನೇರವಿರಿದ್ದಾರೆ, ಸ್ವಲ್ಪ ಹತ್ತತ್ರ ಇದ್ದಾರೆ. 55, 56, 57, 58 ಆಗಿದ್ದಾರೆ. ಅಂಥ ಹೊತ್ತಿನಲ್ಲಿ ತಲೆ ಮೇಲೆ ಈತ 100 ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ. ತಲೆ ಮೇಲೆ ಕುಡಿಸ್ಕೊಂಡು ಚಿಕ್ಕ ಮಕ್ಕಳು ಕುಡಿಸ್ಕೊಂಡ್ಬಿಟ್ಟು ನೋಡಿ, ಮೂರ್ಧಿ ಚೈನಮ್ಮ ಚಿಕ್ಕ ಮಕ್ಕಳನ್ನು ಮಾಡ್ತಾರಲ್ಲ, ತಲೆ ಮೂಸೋದು ಮಾಡಿ ಲೇಫೆ ಪರಮಾಮುದ ಭಾರಿ ಸಂತೋಷಪಟ್ಟ ಅಂತ ಹೇಳ್ತಾ. ಧರ್ಮದ ಸ್ಪರ್ಶೆ ಅದಕ್ಕೆ ಅದೇನದು ಧರ್ಮದ ಸ್ವಭಾವ ಮತ್ತು ಆನಂದ, ಇಷ್ಟು ಆನಂದ ಪಟ್ಟ. ಪರಮಾಮುದಂ ತದಾ
ಛತ್ತಾರ ಮಾಯಾಂತ ಮುದೀಕ್ಷ ಸರ್ವೇ, ಇವರೆಲ್ಲ ಗೋಳಾಡಿದರು. ಇದರ ಬಂದಿದ್ದನ್ನು ನೋಡಿಬಿಟ್ಟು ಸಸೌಬಲಾಹ ಧಾರ್ತಾರಾಷ್ಟ್ರ, ಶಕುನಿಯ ಸಮೇತ ಧೃತರಾಷ್ಟ್ರ ಏನು ಮಾಡಿದ್ರಂತೆ, ಅಮರ್ಷಾತ್ ದುಃಖ ನೋವಿನಿಂದ ಗೋಳಾಡಿ ಬಿಡ್ತಾರೆ, ಮತ್ತೆ ಬಂದುಬಿಟ್ಟನಲ್ಲಪ್ಪ ಇವನು ಅಂತ ಹೇಳಿ. ಇದು ನಡೆದ ಪ್ರಸಂಗ. ಇವೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ಯಾವ ಅಂಶನೂ ಬಿಡೋದಿಲ್ಲ ಹೇಳಬೇಕಾದ್ರೆ. ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ, ಫುಲ್ ಯಥಾರ್ಥವಾಗಿರಬೇಕು, ಎಫೆಕ್ಟಿವ್ ಆಗಿರಬೇಕು. ತೊಡೆ ಅಂಕಜ ಇವ್ರು ಏನಂತ ಹೇಳ್ತಾರೆ, ಒಂದು ಪದಕ್ಕೆ ಎಷ್ಟು ಅರ್ಥವೇ ಸಿನಾನಿಮ್ಸ್ ಅವೆಲ್ಲ. ಈಗ ಬೇರೆ ಎಲ್ಲ ಭಾಷೆಯಲ್ಲೂ ಸಿನಾನಿಮ್ಸ್ ಇರುತ್ತೆ, ಸಂಸ್ಕೃತದಲ್ಲಿ ಭಾರಿ ಇವೆಲ್ಲ ಬೇರೆ ಒಂದೆರಡು ಇರುತ್ತೆ ಅಷ್ಟೇ. ಬಕೆಟ್ಗೆ ಇನ್ನೊಂದು ಹೇಳೋದು ಭಾಳ ಕಷ್ಟ, ನೀವು ಇನ್ನೊಂದು ಪದ ಉಪಯೋಗಿಸಿ ಅಂತ ಹೇಳಿದ್ರೆ ಗೊತ್ತಾಯ್ತಾ. ಮಿನಿಮಮ್ ಜಾಸ್ತಿ ಇಲ್ಲ, ಅದಕ್ಕೆ ಇಷ್ಟ ಆದರೆ ಮುಗಿದೋಗುತ್ತೋ. ನಮ್ಮದು ಹಾಗಲ್ಲ, ದೊಡ್ಡದು. ಸಂಮಂತ್ರ್ಯ ಹಂತುಂ ಪಾಂಡವಾನಾಮುತೈಕಂ ಛನ್ನೋಪಧೇನೈವ ಸಸೂತದಾಹ ಯಯುಃ ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರ. ಮುಂದೇನಾಗತ್ತೆ ಹೇಳ್ತಾರೆ, ಅದು ನಾಳೆ.